ಟ್ರಂಪ್ ಸದಾ ಸುದ್ದಿಲಿರುವಂಥ ವ್ಯಕ್ತಿ. ಸೊ ಅವ್ರ ವಿಷಯನ ತಗೊಂಡು ಇಲ್ಲಿ ಅಮೆರಿಕ ಭಾರತ ಸಂಬಂಧದ ಬಗ್ಗೆ ನೀವು ಈಗಾಗಲೇ ಬಹಳಷ್ಟು ಟಿವಿಗಳಲ್ಲಿ ನೋಡಿರ್ತೀರಾ. ಇದು ನನ್ನ ವಿಶ್ಲೇಷಣೆ, ನನ್ನ ಒಂದು ಇನ್ಪುಟ್ಸು, ನಮ್ಮ ಒಂದು ಜನಮತ ಏನು ಸಂಸ್ಥೆ ಇದೆ, ನಮ್ಮ ಸಂಸ್ಥೆಯ ಮೂಲಕ ನಾವು ಪಡ್ಕೊಂಡಿರುವಂಥ ಮಾಹಿತಿಗಳು ಮತ್ತು ಸಂಗ್ರಹ ಕಲೆ ಹಾಕಿರುವಂಥ ಮಾಹಿತಿಗಳು, ಇವೆಲ್ಲದರ ಒಂದು ಕ್ರೋಢೀಕರಿಸಿ ಒಂದು ವಿಶ್ಲೇಷಣೆ ಮುಂದೆ ತಗೊಂಡ್ಬರ್ತಾ ಇದ್ದೀನಿ. ಏನು ಅಮೆರಿಕದ ಒಂದು ಡೀಪ್ ಸ್ಟೇಟ್ ಅಂತ ಏನು ಕರೀತಾರೆ, ಇದು ಏನು ಅಂತಂದರೆ ಬೇರೆ ದೇಶಗಳಲ್ಲಿರುವಂಥ ಸರ್ಕಾರನ ಕೆಡಬೋದು. ಅದರಲ್ಲೂ ಪ್ರಮುಖವಾಗಿ ಏಷ್ಯಾದಲ್ಲಿರುವಂಥ ಸರ್ಕಾರಗಳನ್ನ ಕೆಡವಿ ಅಸ್ಥಿರ ಮಾಡಿ ಅಲ್ಲಿ ಸರ್ಕಾರಗಳನ್ನ ಅದನ್ನು ಅವರ ತೆಕ್ಕೆಗೆ ಹಾಕೊಂಡು ಅವ್ರ ಕಂಟ್ರೋಲಿಗೆ ತಗೊಂಡು ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಕೈಗೊಂಬೆ ಮಾಡಿಕೊಂಡು ಆ ದೇಶಗಳನ್ನ ಅವರ ಗೊಂಬೆ ಆಟ ಥರ ಆಡ್ಸೋದಕ್ಕೋಸ್ಕರ ಮಾಡೋವಂಥ ಒಂದು ಇದಕ್ಕೆ ಒಂದು ಗ್ರೂಪ್ ಇದೆ, ಅದಕ್ಕೆ ಡೀಪ್ ಸ್ಟೇಟ್ ಅಂತ ಕರೀತಾರೆ. ಸೊ ಇದನ್ನು ನಾವು ಸಾಕಷ್ಟು ಜೇಮ್ಸ್ ಬಾಂಡ್ ಫಿಲಮ್ಗಳಲ್ಲೂ ಮತ್ತು ಇದರಲ್ಲಿ ಶೂಟರ್ ಅಂತ ಒಂದು ಫಿಲಮ್ ಇದೆ, ಒಬ್ಬ ಸೆನೇಟರು. ಸೊ ಅವನು ಒಬ್ಬನ ಇಟ್ಕೊಂಡು ರಿಟೈರ್ಡ್ ಆರ್ಮಿ ಜನರಲ್ಲ, ಅವನೆಲ್ಲೆಲ್ಲಿ ಬೇಕೋ ಅಲ್ಲಿ ಸರ್ಕಾರಗಳನ್ನ ಈ ಸಣ್ಣ ಪುಟ್ಟ ಏನು ಸೊ ಪೆಸಿಫಿಕ್ ಓಷನಲ್ಲಿ ಸೊ ಇರೋಂಥ ಸಣ್ಣ ಪುಟ್ಟ ಐಲ್ಯಾಂಡ್ ದೇಶಗಳೇನೇನಿದೆ, ಒಂದು ದ್ವೀಪ ದೇಶಗಳು, ಅಲ್ಲೆಲ್ಲ ಸರ್ಕಾರನ ಉರುಳಿಸ್ತಾ ಇರ್ತಾನೆ, ಇದೆಲ್ಲ ನಡೀತಾ ಇರುತ್ತೆ. ಸೊ ಆ ರೀತಿ ಒಂದು ಅಮೆರಿಕಾದು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಗೌರ್ಮೆಂಟು, ಅಲ್ಲಿ ಡೆಮಾಕ್ರಾಟ್ಸ್ ಇರಲಿ ರಿಪಬ್ಲಿಕನ್ಸ್ ಇರಲಿ, ಇದವ್ರು ಮಾಡೋದು ಅವ್ರದ್ದು ಜೆನೆಟಿಕಲಿ ಬಂದ್ಬಿಟ್ಟಿದೆ, ಅವ್ರಿಗೆ ರೂಟ್ಸಲ್ಲೇ ಬಂದ್ಬಿಟ್ಟಿದೆ. ಸೊ ಏನಂದರೆ ಈ ಥರ ಸರ್ಕಾರಗಳನ್ನ ಉರುಳಿಸೋದು. ಸೊ ಅದಕ್ಕೊಂದು ಕ್ಲಾಸಿಕ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ನಮ್ಮ ನೆರೆಯ ರಾಷ್ಟ್ರವಾದಂಥ ಪಾಕಿಸ್ತಾನದಲ್ಲಿ ಏನು ಮಾಡೋರು ಅಂತ. ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಒಂದು ಪಾಪ್ಯುಲರ್ ಲೀಡರ್ ಆಗಿ ಬಂದು ಪ್ರಧಾನಿಯಾಗಿ ಕೂತ್ಕೊಂಡ್ರು. ನಿಮಗೆಲ್ಲ ಗೊತ್ತಿರೋಂಗೆ ವಿಶ್ವಕಪ್ ಗೆದ್ದಿರೋಂಥ ನಾಯಕ, ಸಾಕಷ್ಟು ಜನಾನುರಾಗಿ. ಅಲ್ಲಿ ಪ್ರಚಾರ ಮಾಡಬೇಕಾದ್ರೆ ಭಾರತವನ್ನು ಹೊಗಳ್ತಾ ಇದ್ರು ಮತ್ತು ಮೋದಿಯವ್ರನ್ನ ಹೊಗಳ್ತಾ ಇದ್ರು ಪ್ರಚಾರ ಮಾಡೋ ಸಮಯದಲ್ಲೇ. ಏನು ಅಷ್ಟು ಚೆನ್ನಾಗಿ ದೇಶ ನಡೆಸ್ತಾ ಇದ್ದಾರೆ ನೋಡಿ, ಹಂಗೆ ಹಿಂಗೆ ಅಂತ. ಸೊ ಆಗ್ಲೇ ಅವ್ರು ಕೆಂಗಣ್ಣಿಗೆ ಗುರಿಯಾಗ್ಬಿಟ್ಟಿದ್ರು, ಯಾರಿಗೆ? ಅಮೆರಿಕನ್ಸ್ಗೆ, ವೆಸ್ಟರ್ನ್ ಕಂಟ್ರೀಸ್ಗೆ. ಯಾಕೆಂದರೆ ಅಮೆರಿಕಾಗೆ ಬೈ ನೇಚರ್ ನಿಮ್ಗೆ ಗೊತ್ತಿರೋಂಗೆ ಅವ್ರು ನಮಗೆ ಸಪೋರ್ಟ್ ಅಲ್ವೇ ಅಲ್ಲ. ಅವ್ರು ನಮಗೆ 1970s ನೋಡಿಕೊಂಡು ಅವ್ರು ನಮ್ಮನ್ನ ಒಂದು ಶತ್ರುವಾಗಿ ನೋಡಿರೋದು. ಯಾಕೆಂದರೆ ನಾವು ರಷ್ಯಾಗೆ ಭಾಳ ಕ್ಲೋಸ್ ಆಗಿದ್ವಿ ಮತ್ತು ಅವರು ಇಂದಿರಾ ಗಾಂಧಿ ಅವ್ರ ಬಗ್ಗೆ ತುಚ್ಛವಾಗಿ ಮಾತಾಡಿರೋದು. ಆಗಿನ ಪ್ರೆಸಿಡೆಂಟ್ ಏನಿದ್ರು ನಿಕ್ಸನ್ ಅವರೆಲ್ಲ, ನೀವು ಅದೆಲ್ಲ ನೋಡಿದ್ದೀರಾ. ಸೊ ಅವರೆಲ್ಲ ಅಷ್ಟು ಮರ್ಯಾದೆ ಕೊಡ್ತಾ ಇರಲಿಲ್ಲ. ಸೊ ಅದೆಲ್ಲ ನಿಮ್ಗೆ ಗೊತ್ತಿದೆ. ಆ ರೀತಿ ನಮ್ಮನ್ನ ಒಂದು ಇದ್ರಾಗೆ ನೋಡ್ಕೊಂಬಂದ್ರು, ನಮ್ಮನ್ನ ಒಂದು ಅಡ್ವರ್ಸರಿಯಾಗಿ ಅವರು, ಯಾರೋ ಅಮೆರಿಕನ್ಸು. ಏನು ಇವಾಗ ಭಾರತದ ಈಗಿನ ಪ್ರಧಾನಿ ಏನಿದ್ದಾರೆ ನರೇಂದ್ರ ಮೋದಿ ಅವರು 2014ರಲ್ಲಿ ಬಂದು ಕೂತ್ಕೊಂಡ ನಂತರ ನಾವು ಪ್ರೋ ಅಮೆರಿಕನ್ ಸ್ಟ್ಯಾನ್ಸೇ ಇಟ್ಕೊಂಡು ಬಂದ್ವಿ ಡಿಪ್ಲೊಮೆಸಿನಲ್ಲಿ. ಇದನ್ನು ನಾನು ಒಂದು ವೈಯಕ್ತಿಕವಾಗಿ ನಾನು ತೀವ್ರ ಖಂಡನೆ ಮಾಡ್ತಾ ಇದ್ದೆ. ಯಾಕೆಂದರೆ ನಾನು ಸ್ವಲ್ಪ ನಂದು ಮೇನ್ ಏರಿಯಾ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಸ್ಟ್ರಾಟಜಿಕ್ ಅಫೇರ್ಸು ಮತ್ತು ಪೊಲಿಟಿಕಲ್ ಅಫೇರ್ಸ್ ನನ್ನ ಮೇನು. ಸೊ ಇದನ್ನು ಫಾಲೋ ಮಾಡೋದ್ರಿಂದ ನಾನು ಇದನ್ನು ಭಾಳ ಖಂಡಿಸ್ತಾ ಇದ್ದೆ ನನ್ನ ಸ್ನೇಹಿತ ವರ್ಗದಲ್ಲಿ, ನನ್ನ ಬಂಧು ವರ್ಗದಲ್ಲಿ, ಮತ್ತು ನಾನು ಈ ವಿಡಿಯೋಗಳಲ್ಲೂ ಸಾಕಷ್ಟು ಕಡೆ ಹೇಳಿದ್ದೀನಿ ಇಂಡಿಯಾದ ಡಿಪ್ಲೊಮೆಸಿ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತ. 2014ನೇ ಇಸ್ವಿಯಿಂದ ಹಿಡಿದು 2020ನೇ ಇಸ್ವಿವರೆಗೂ ಇಂಡಿಯಾ ಪ್ರೋ ಅಮೆರಿಕನ್ ಸ್ಟ್ಯಾನ್ಸ್ ಇಟ್ಕೊಂಡಿದ್ರು. ಸೊ ಅದಾದ ನಂತರ ಏನು ಇದು ಕೋವಿಡ್ ನಂತರದ ಒಂದು ಎರ ಅಂತ ಕರೀತಾರೆ, ಅಲ್ಲಿಂದ ಈಚೆಗೆ ಇಂಡಿಯಾ ಸ್ವಲ್ಪ ಎಲ್ಲ ಕಡೆ ನೋಡೋಕೆ ಶುರು ಮಾಡ್ತು. ಇಂಡಿಯಾ ಆಗ್ಲೂ ಎರಡೆರಡು ದೋಣಿಯಲ್ಲಿ ಕಾಲಿಡ್ತಾ ಇತ್ತು, ಇವರು ಬೇಕು ಅವರು ಬೇಕು ನಮಗೆ ಅನ್ನೋದು. ಅದು ಬಹಳ ಖಂಡನೀಯ, ಅದು ತಪ್ಪು. ಆ ಥರ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇಲ್ಲ ಆರ್ಯ ಪಾರ್, ಇಲ್ಲ ಈ ಕಡೆ ಇಲ್ಲ ಆ ಕಡೆ ಇರಬೇಕು ಇಂಡಿಯಾ ಅಂತ ನಾನು ಭಾಳಷ್ಟು ಅದ್ರ ಬಗ್ಗೆ ಚರ್ಚೆಗಳು ಮಾಡ್ತಾ ಇದ್ದೆ, ಅದ್ರ ಬಗ್ಗೆ ಡಿಬೇಟ್ಸ್ಗಳನ್ನ ನೋಡ್ತಾ ಇದ್ದೆ ವರ್ಲ್ಡ್ ವೈಡು. ಸೊ ಇಂಡಿಯನ್ ಡಿಪ್ಲೊಮೆಸಿ ಥರ ಅಂದರೆ ನಾನ್ ಅಲೈನ್ಮೆಂಟು, ನಾವು ಯಾವ ಕಡೆನೂ ಬರೋದಿಲ್ಲ, ನಮ್ಮದು ಗ್ಲೋಬಲ್ ಸೌತ್, ನಮ್ಮದೇ ಒಂದು ಏನು ಮಧ್ಯಮ ರಾಷ್ಟ್ರ ವರ್ಗಗಳು ಅಥವಾ ಬಡ ರಾಷ್ಟ್ರ ವರ್ಗಗಳಿದೆ, ಈ ಗ್ರೂಪ್ಗೆ ನಾವು ಒಂದು ಲೀಡರ್ ಆಗಿರ್ತೀವಿ ಅಂತ ಏನು ತಗೊಂಡಿದ್ದಾರೆ ಸ್ಟ್ಯಾನ್ಸು. ಇದರಲ್ಲೆಲ್ಲೋ ಈಗ ನಡೆದಿರೋ ಇದು ನಿನ್ನೆ ಮೊನ್ನೆ ಆಗಿರೋ ಡೆವಲಪ್ಮೆಂಟ್ಸ್ಗಳಲ್ಲಿ ನೋಡಿರೋ ಹಾಗೆ ಭಾರತದ ವಿರುದ್ಧ ಟ್ರಂಪ್ ಬಿದ್ದ ಮೇಲೆ ಅದು ಚೈನಾ ಆ ಲೀಡರ್ಶಿಪ್ ತೊಗೊಂಡ್ಬಿಟ್ಟಿದೆ. ಸೊ ಇದೆಲ್ಲ ಈಗ ನಡೀತಾ ಇರೋದು ಸ್ವಲ್ಪ ನಾವು ಏನು ಪ್ರೋ ಚೈನಾ ಪ್ರೋ ರಷ್ಯಾ ಹೋಗ್ತಾ ಇದೀವಿ. SCO ಸಮಿಟ್ ನಿನ್ನೆ ಮೋದಿ ಅವ್ರ ಮೀಟ್ ಹೋಗ್ಬಿಟ್ಟು ಬಂದ್ರು ಮೊನ್ನೆ. ಮತ್ತೆ ನಮ್ಮದು ಏನು ರಷ್ಯಾ ಜೊತೆ ಭಾಳ ಸಂಬಂಧ ಆಗ್ತಾ ಇದೆ. ಸೊ ಇದು ವೆಸ್ಟರ್ನ್ ಕಂಟ್ರೀಸ್ಗೆ ಮತ್ತು ಅಮೆರಿಕಾಗೆ ಒಂದು ಒಳ್ಳೆ ಕೌಂಟರ್ ಕೊಡ್ತಾ ಇದೀವಿ. ಸೊ ಇದು ನಿಜವಾದ ಕರೆಕ್ಟಾಗಿ ಆಗಬೇಕಾಗಿದ್ದಂಥ ಡಿಪ್ಲೊಮೆಸಿ. ಇದು ನನಗೆ ಭಾಳ ಸಂತೋಷ ಕೊಡ್ತಾ ಇದೆ. ಬ್ರಿಕ್ಸ್ ಒಕ್ಕೂಟನ ಸ್ಟ್ರಾಂಗ್ ಮಾಡೋದು, ಈಗ ಮುಂದಿನ ಬ್ರಿಕ್ಸ್ ಸಮಿಟು ಈ ಭಾರತದಲ್ಲಿದೆ. ಸೊ ನಾನು ಅದರೊಳಗೆ ಒಂದು ವೈಯಕ್ತಿಕವಾಗಿ ಮತ್ತು ನಮ್ಮ ಭಾರತಕ್ಕೆ ನನ್ನ ಲೆಕ್ಕಾಚಾರದ ಪ್ರಕಾರ ಏನಾದರೂ ಅವತ್ತು ಬ್ರಿಕ್ಸ್ ಕರೆನ್ಸಿನ ಅನೌನ್ಸ್ ಮಾಡಿಬಿಟ್ರೆ ಅದು ಬಹಳ ದೊಡ್ಡ ನಡೆ ಆಗುತ್ತೆ. ಅದು ಪ್ರಪಂಚದಲ್ಲೇ ಒಂದು ದೊಡ್ಡ ಒಂದು ತಿರುಗಿ ನೋಡುವಂಥ ಒಂದು ಮಹಾಯುದ್ಧಕ್ಕೆ, ವಿಶ್ವ ಮಹಾಯುದ್ಧಕ್ಕೆ ಸಮನಾದಂಥ ಒಂದು ಘಟನೆ ಅದು. ಏನು ಬ್ರಿಕ್ಸ್ ಕರೆನ್ಸಿ ಅನೌನ್ಸ್ ಮಾಡಿದ್ರೆ, ಯಾಕಂದ್ರೆ ಅಲ್ಲಿಂದ ಡಾಲರ್ ಮೌಲ್ಯ ಖಂಡಿತವಾಗ್ಲೂ ಕುಸಿತಾ ಹೋಗುತ್ತೆ. ಸೊ ಅದೆಲ್ಲ ಒಂದು ಅಪೇಕ್ಷೆ ಇಟ್ಕೊಂಡಿದ್ದೀವಿ. ಸೊ ಈಗ ಮೊದಲು ಶುರು ಮಾಡಿದಂಥ ಮಾತುಗಳನ್ನ ಡೀಪ್ ಸ್ಟೇಟ್ ಏನಿದೆ, ಅಮೆರಿಕನ್ಸ್ ಏನು ಮಾಡ್ತಾರೆ, ಇರ್ರೆಸ್ಪೆಕ್ಟಿವ್ ಫಾರ್ ಎನಿ ಪಾರ್ಟೀಸ್ ಅವ್ರು ಏನು ಪ್ಲಾನಿಂಗ್ ಮಾಡ್ತಾರೆ, ಅವ್ರೇನು ಮಾಡಿದ್ರು ಅಂತಂದರೆ, ಇಮ್ರಾನ್ ಖಾನ್ ಅವ್ರ ಸರ್ಕಾರ ಹೇಳಿದೆ ನಿಮಗೆ, ಅವ್ರು ಮೊದಲೇ ಪ್ರೋ ಮೋದಿ ಮಾತುಗಳೆಲ್ಲ ಆಡ್ತಾ ಇದ್ರು. ಸರ್ಕಾರಕ್ಕೆ ಬಂದು ಕೂತ್ಕೊಂಡ್ರು. ಅವರು ಇಲ್ಲಿಂದ ರಷ್ಯಾಗೆ ಭಾರತ ಕ್ಯಾರಿಯರ್ಸ್ ಕ್ಲೋಸ್ ಆಗಿದ್ದಾರೆ, ಅವ್ರ ಜೊತೆಲಿ ಕೈ ಜೋಡಿಸೋದಕ್ಕೆ ಅವ್ರು ಅವಾಗಲೇ ಪ್ರಯತ್ನ ಪಟ್ಟಿದ್ರು. ಪಾಕಿಸ್ತಾನ ಅಷ್ಟು ರಷ್ಯಾಗೆ ಅಷ್ಟು ಕ್ಲೋಸ್ ಆಗಿ ಇವತ್ತರೆಗೂ ಆಗಿಲ್ಲ. ಅವ್ರನ್ನ ಹತ್ರಕ್ಕೆ ಹೋಗೋಕ್ಕೂ ಆಗ್ತಾ ಇರಲ್ಲ, ಸ್ವಲ್ಪ ಅಲ್ಲಿಂದ ಡಿಸ್ಟೆನ್ಸ್ ಇರೋ ಥರ ಇತ್ತು ಸಂಬಂಧ. ಬಟ್ ಇಮ್ರಾನ್ ಖಾನ್ ಅಲ್ಲಿಗೆ ಲ್ಯಾಂಡ್ ಆದರು. ಲ್ಯಾಂಡ್ ಆಗಿದ್ದ ದಿವಸನೇ ಯುಕ್ರೇನ್ ಯುದ್ಧ ಶುರುವಾಯಿತು. ಸೊ ಶುರುವಾದ್ಮೇಲೆ ಅಲ್ಲಿ ಪುಟಿನ್ ಅವರು ರಿಸೀವ್ ಮಾಡ್ಕೊಂಡ್ರು. ಸಾರಿ ನಾನು ಅಂತ ಟೈಮಲ್ಲಿ ಬಂದ್ಬಿಟ್ಟೆ, ನಾನು ನಿಮ್ಮ ಯುದ್ಧ ಶುರುವಾಗಿರೋ ಟೈಮಲ್ಲಿ ಅಂದರು. ಮಾತುಕತೆ ಏನಕ್ಕೆ ಅಂತ ಹೋಗಿದ್ರು, ಅದು ಯಾವ ಮಾತುಕತೆ ನಡೀಲಿಲ್ಲ, ಆಗಿಲ್ಲ. ಆಗ ಅವ್ರು ಇನ್ನೂ ಜಾಸ್ತಿ ಕೆಂಗಣ್ಣಿಗೆ ಗುರಿ ಆಗೋಗ್ಬಿಟ್ರು ಅಮೆರಿಕನ್ಸ್ಗೆ, ವೆಸ್ಟರ್ನರ್ಸ್ಗೆ. ಆದರೆ ಇವನು ಬಂದು ಕೂತ್ಕೊಳ್ಳೋಕೆ ಮುಂಚೆ ರ್ಯಾಲಿಲೆಲ್ಲ ಮೋದಿ ಹೊಗಳ್ತಾ ಇದ್ದ. ಅವ್ರು ಬಂದ ಮೇಲೂ, ಪ್ರೈಮ್ ಮಿನಿಸ್ಟರ್ ಆಗಿ ಕೂತ ಮೇಲೂ ಮೋದಿ ಅವ್ರನ್ನ ಎಲ್ಲ ಹಲವಾರು ರ್ಯಾಲಿಗಳಲ್ಲಿ ಹೊಗಳಿರುವಂಥ ಘಟನೆಗಳು ನಡೆದಿವೆ. ಆ ಸಂದರ್ಭನೂ ಇದೆ.
ಸೊ ಇದೆಲ್ಲ ಮಾಡಿ ಮತ್ತೆ ರಷ್ಯಾಗೆ ಬೇರೆ ಕ್ಲೋಸ್ ಆಗ್ತದಲ್ಲ ಪುಟಿನ್ಗೆ ಅಂತ. ಅದೇ ಸಮಯದಲ್ಲಿ ಪುಟಿನ್ ಅವ್ರನ್ನ G8 ಇಂದ ಹೊರಗಡೆ ಇಟ್ಟು G7 ಆಗೋಗಿತ್ತು ಆ ಸಮಯಕ್ಕಾಗಲೇ. ಸೊ ಪುಟಿನ್ ಅವ್ರು ನಾಚೆ ಇಟ್ಟಿದ್ರು, ಅಲ್ಲಿ ಬೇರೆ ಹೋಗ್ತಾನೆ. ಇದೇನಿದು, ಇವನು ಇಂಡಿಯಾ ಮತ್ತೆ ರಷ್ಯಾಗೆ ಬ್ರಿಡ್ಜ್ ಆಗಿ ಹೋಗ್ತಾನಲ್ಲ ಇಮ್ರಾನ್ ಖಾನ್ ಅಂತ ಹೇಳಿ ಆತನ ಸರ್ಕಾರ ಬಿಡಿಸೋದಕ್ಕೋಸ್ಕರ ಏನ್ ಮಾಡಿದ್ರು, ಅವ್ರಿಗೆ ಅನೌನ್ಸ್ ಮಾಡಿದಂತ ಒಂದು IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಂದ ಒಂದು $4 ಬಿಲಿಯನ್ $5 ಬಿಲಿಯನ್ ಅನೌನ್ಸ್ ಆಗಿತ್ತು. ಆ ಪ್ಯಾಕೇಜ್ ನ ಹೋಲ್ಡ್ ಮಾಡಿಬಿಟ್ರು ಯಾರು, ಅಮೆರಿಕಾದವರು. ಆ ದುಡ್ಡು ಬಂದ್ಬಿಟ್ರೆ ಅವನಲ್ಲಿ ಎಲ್ಲ ಜನಗಳಿಗೆ ಹಂಚ್ಬಿಟ್ಟು ಅವನು ಪಾಪ್ಯುಲರ್ ಆಗಿ ಹೋಗ್ತಾನೆ, ಅವ್ನು ನಿಲ್ಲಿಸಕ್ಕಾಗಲ್ಲ ಅಂತ. ಯಾಕೆ ಅವ್ನು ನಿಲ್ಲಿಸಬೇಕು? ಪ್ರೋ ಇಂಡಿಯಾ ಸ್ಟ್ಯಾನ್ಸ್, ಪ್ರೋ ರಷ್ಯಾ ಸ್ಟ್ಯಾನ್ಸ್ ತಗೊಂಡಿದ್ದಂತ ಇಮ್ರಾನ್ ಖಾನ್ ಅಲ್ಲಿ ನಿಲ್ಲಿಸಲೇಬೇಕಾಗಿ ಬಂದ್ಬಿಡ್ತವ್ರಿಗೆ. ಅವ್ರಿಗೇನು, ಪಾಕಿಸ್ತಾನಕ್ಕೆ ಎಲ್ಲ ನೋಡ್ಕೊಂಡಿರೋದು ನಾವು, F-16 ಕೊಟ್ಟಿರೋದು ನಾವು, ದುಡ್ಡುಗಳು ಕೊಟ್ಟಿರೋದು ನಾವು, $100 ಬಿಲಿಯನ್. ಇವನ್ಯಾರು ದಿಢೀರಂತ ಬಂದ್ಬಿಟ್ಟು ರಷ್ಯಾ ಮತ್ತೆ ಚೈನಾ ಕ್ಲೋಸ್ ಆಗ್ತದಲ್ಲ ಅಂದ್ರೆ ಅವ್ರು ತಡ್ಕೊಳಕ್ ಆಗೋದೇ ಇಲ್ಲ. ಸೊ ಅದನ್ನ ಅವ್ರು ಏನ್ ಮಾಡೋರು, ಅವಾಗ ಪ್ಲಾನ್ ಮಾಡಕ್ ಸ್ಟಾರ್ಟ್ ಮಾಡೋರು. ಮಾಡಿ ಆತನ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ಮಾಡಿ, ಆಗ ಭುಟ್ಟೋ ಫ್ಯಾಮಿಲಿ ಏನಿದೆ, ಅವರು ಮಗ ಮತ್ತೆ ಗಂಡ ಜರ್ದಾರಿ, ಆಸಿಫ್ ಅಲಿ ಜರ್ದಾರಿ ಮತ್ತು ಮಗ ಇವಾಗ ಏನಿದ್ದಾನೆ ಅವನ್ನ ಒಂದು ಗುಂಪು ಒಂದ್ಸಲಿ ಅಮೆರಿಕ ಕರೆಸ್ಕೊಂಡು ಅವ್ರ ಮಾತುಕತೆ ಆಡಿ, ನಂತರ ಶರೀಫ್ ಫ್ಯಾಮಿಲಿ ಏನಿದೆ, ನವಾಜ್ ಶರೀಫ್ ಮತ್ತು ಈಗಿರೋ ಶಬಾಜ್ ಶರೀಫ್ ಅವ್ರ ತಮ್ಮ, ಅವರು ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ ಅವ್ರನ್ನೆಲ್ಲ ಒಂದ್ಸಲಿ ಕರೆಸ್ಕೊಂಡು, ಮತ್ತೆ ISIನ ವಿಶ್ವಾಸಕ್ಕೆ ತಗೊಳ್ಳೋದೇನು ಬೇಕಾಗಿಲ್ಲ, ಅಮೆರಿಕ ಆಜ್ಞೆ ಮೇಲೆ ನಡೆಯುತ್ತದೆ, ಅವ್ರನ್ನೆಲ್ಲ ಇದು ಮಾಡಿಕೊಂಡು ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಸರ್ಕಾರನ ಕೆಡಬಿಟ್ಟು ಅಲ್ಲಿ ಇವ್ರಿಗೆ ಬೇಕಾಗಿರೋಂಥ ಒಂದು ಪಪೆಟ್ ಗೌರ್ಮೆಂಟ್ನ ತಗೊಂಬಂದು ಅಲ್ಲಿ ಇಟ್ಕೊಂಡ್ರು ಅಮೆರಿಕನ್ಸ್. ಈ ಕೆಲಸ ಮಾಡೋರು. ನಂತರ ಏನಾಯ್ತು, ಇದನ್ನೆಲ್ಲ ಮಾಡೋದಕ್ಕೆ ಅವ್ರು ಒಬ್ಬ ಲೀಡರ್ ಇದ್ದಾನೆ, ಡೊನಾಲ್ಡ್ ಲೂ ಅಂತ ಆತನ ಹೆಸರು. ಇವನೇ ನೋಡಿ, ಡೊನಾಲ್ಡ್ ಲೂ, ನಿಮ್ಮ ಚಿತ್ರದಲ್ಲಿ ನೋಡಿಸ್ತಾ ಇದೀವಿ. ಇವನು ಗೌರ್ಮೆಂಟ್ ಬೆಳೆಸೋದ್ರಲ್ಲಿ ಎಕ್ಸ್ಪರ್ಟ್ ಇವನು ಅಲ್ಲಿಂದ ಏನ್ ಮಾಡಿದ್ರು, ನೆಕ್ಸ್ಟ್ ಭಾರತದ ಅಕ್ಕಪಕ್ಕ ಇರುವಂತ 2 ಮುಸ್ಲಿಂ ರಾಷ್ಟ್ರಗಳು, ಇಸ್ಲಾಂ ರಾಷ್ಟ್ರಗಳ ಪ್ರಮುಖವಾದಂಥದ್ದು ಒಂದು ಪಾಕಿಸ್ತಾನ ಬಿಟ್ಟು ನೆಕ್ಸ್ಟ್ ಬಾಂಗ್ಲಾದೇಶ. ಸೊ ಬಾಂಗ್ಲಾದೇಶಲ್ಲಿ ಮೆಜಾರಿಟಿ ಗೌರ್ಮೆಂಟ್ ಇತ್ತು ಶೇಖ್ ಹಸೀನಾ ಅವ್ರದ್ದು ಹೆಚ್ಚು ಕಮ್ಮಿ ಸುಮಾರು 70-72% ಮತಗಳು ತಗೊಂಡಿದ್ದಾರೆ ಅವರು, ಪಾಪ್ಯುಲರ್ ಗೌರ್ಮೆಂಟ್. ಆಪೋಸಿಷನ್ ಬರೀ 25% ತಗೊಂಡಿದ್ದಾರೆ. ಸೊ ಈ ಸರ್ಕಾರದ ಮೇಲೆ ಕಣ್ಣಾಕಕ್ಕೆ ಶುರು ಮಾಡೋರು. ಯಾಕೆ? ಶೇಖ್ ಹಸೀನಾ ಅವರು ಭಾರತಕ್ಕೆ ಬಹಳ ಕ್ಲೋಸ್ ಆಗಿದ್ರು. ಹೆಚ್ಚು ಕಮ್ಮಿ 2 ವರ್ಷಕ್ಕೊಂದ್ಸಲಿ 1 ವರ್ಷಕ್ಕೊಂದ್ಸಲಿ ಮೋದಿ ಅವ್ರದ್ದು ಭೇಟಿ ನಡೀತಾನೆ ಇತ್ತು. ಅವ್ರು ಇಂಡಿಯಾಗೆ ಬಂದು ಹೋಗಿ ಮಾಡ್ತಾನೆ ಇರೋರು. ಸಾಕಷ್ಟು ಒಪ್ಪಂದಗಳಾದವು ಭಾರತಕ್ಕೆ ಮತ್ತೆ ಬಾಂಗ್ಲಾದೇಶಕ್ಕೆ. ಸೊ ಅವ್ರಿಗೇನು, ಬಾಂಗ್ಲಾದೇಶದ ಕಡೆಯಿಂದ ನುಸುಳುಕೋರು ಏನು ಬರ್ತಾರೆ ವೆಸ್ಟ್ ಬೆಂಗಾಲ್ ಕಡೆ, ಅವರೆಲ್ಲ ಏನು ಮಾವೋವಾದಿಗಳಿಗೆ ಹೆಲ್ಪ್ ಮಾಡ್ತಾರೆ. ಆ ಬಾಂಗ್ಲಾದೇಶ್ ರೂಟ್ ಏನಿದೆ ಟುವರ್ಡ್ಸ್ ವೆಸ್ಟ್ ಬೆಂಗಾಲ್ ಇರ್ಬೋದು, ಟುವರ್ಡ್ಸ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇರ್ಬೋದು, ಇದೆಲ್ಲದಕ್ಕೂ ಅಲ್ಲಿಂದ ಡ್ರಗ್ಸ್ಗಳು ಸಪ್ಲೈ ಆಗುತ್ತೆ. ಆಮೇಲೆ ಇಲ್ಲಿಗಲ್ ಪೀಪಲ್ ಬರ್ತಾರೆ, ಜನಗಳು ವಲಸೆ ಬರ್ತಾರೆ. ವೆಸ್ಟ್ ಬೆಂಗಾಲಲ್ಲಿ ಲಕ್ಷಾಂತರ ಜನ ಇದ್ದಾರೆ ಇವರು ಇಲ್ಲಿಗಲ್ ಬಾಂಗ್ಲಾದೇಶಿ ಜನರು, ಅನಧಿಕೃತ ಬಾಂಗ್ಲಾದೇಶಿಗರು. ಸೊ ಇವರೆಲ್ಲರನ್ನು ಕಳ್ಸೋದಕ್ಕೆ, ಭಾರತದಲ್ಲಿ ಅಸ್ಥಿರತೆ ಉಂಟು ಮಾಡೋದಕ್ಕೆ, ಇದೆಲ್ಲದಕ್ಕೂ ಒಂದು ಸೆಂಟರ್ ಏನೋ ಬಾಂಗ್ಲಾದೇಶ. ಸೊ ಇವ್ರು ಶೇಖ್ ಹಸೀನಾ ಕ್ಲೋಸ್ ಆಗ್ಬಿಟ್ಟು ಎಲ್ಲ ಬಾರ್ಡರ್ ಅಲ್ಲಿ ಫುಲ್ ಸೀಲ್ ಮಾಡ್ಬಿಟ್ಲ ಅಮ್ಮ. ಯಾರು ಇಂಡಿಯಾಗೆ ಬರ್ದಿರೋ ತರ ಮಾಡ್ಬಿಟ್ಲು. ಇಂಡಿಯಾಗೆ ಅಸ್ಥಿರತೆ ಉಂಟು ಮಾಡೋದು ನಿಂತೋಗ್ಬಿಡ್ತು ಆ ಕಡೆಯಿಂದ. ಸೊ ಅವ್ರಿಗೆ ನಾವು ಎಷ್ಟೊಂದು ಹೆಲ್ಪ್ ಮಾಡಿದೀವಿ ಬಾಂಗ್ಲಾದೇಶ್ಗೆ, ನಾವು ಅವ್ರದ್ದು ಬಟ್ಟೆಗಳು ಏನು, ಅವ್ರ ಗಾರ್ಮೆಂಟ್ ದೊಡ್ಡ ಇಂಡಸ್ಟ್ರಿ ಇದೆ ಬಾಂಗ್ಲಾದೇಶದ್ದು. ಸೊ ಅದ್ರ ಮೇಲೆ ಅವ್ರ ಎಕಾನಮಿ ನಡೀತಾ ಇರೋದು ಮೆಜಾರಿಟಿ ಬಾಂಗ್ಲಾದೇಶಲ್ಲಿ. ಅದೆಲ್ಲ ಪರ್ಚೇಸ್ ಮಾಡ್ತೀವಿ ನಾವು, ಅವ್ರಿಗೆ ಇಷ್ಟೊಂದೆಲ್ಲ ಹೆಲ್ಪ್ ಮಾಡಿದೀವಿ, ಇದೇನು ಈ ತರ ಮಾಡ್ಬಿಟ್ರಲ್ಲ ಇವರು ಅಂತ ಅಂದ್ಬಿಟ್ಟು ಅವಾಗ ಅವ್ರೇನ್ ಮಾಡಿದ್ರು, ಇದು ಬಾಂಗ್ಲಾದೇಶ ಈ ತರ ಬಿಟ್ರೆ ಕಷ್ಟ ಆಗತ್ತೆ ಅಂತ ಹೇಳಿ ಅಲ್ಲಿ ಮೆಜಾರಿಟಿ ಇರೋ ಗೌರ್ಮೆಂಟ್ನ ಬಿಡಿಸೋದು ಬಹಳ ಕಷ್ಟ. ಅದಕ್ಕೆ ಏನ್ ಮಾಡಿದ್ರು, ಒಂದು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಶುರು ಮಾಡೋದು. ಸೋಷಿಯಲ್ ಮೀಡಿಯಾ ಮೂಲಕ ಒಂದು ಸರ್ಕಾರನ ಬೀಳಿಸ್ಬೋದು ಅಂತಂದ್ರೆ ಅದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಬಾಂಗ್ಲಾದೇಶ ಆಗಿ ಕೂತ್ಕೊಳ್ಳುತ್ತೆ ಇತಿಹಾಸದಲ್ಲಿ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಇದನ್ನ ಎಕ್ಸಿಕ್ಯೂಟ್ ಮಾಡಿ ಬಾಂಗ್ಲಾದೇಶ ಸರ್ಕಾರನ ಸೋಷಿಯಲ್ ಮೀಡಿಯಾ ಮೂಲಕ ಸ್ಟೂಡೆಂಟ್ಸ್ ಯೂನಿಯನ್ಗಳನ್ನೆಲ್ಲ ಒಂದು ಮಾಡಿ ಸ್ಟೂಡೆಂಟ್ಸ್ಗಳನ್ನೆಲ್ಲರನ್ನು ಎತ್ಕಟ್ಟಿ, ಬಾಂಗ್ಲಾದೇಶ ಸರ್ಕಾರ ಚೆನ್ನಾಗಿ ಲೂಟಿ ಹೊಡೆದ್ಬಿಟ್ಟಿದೆ, ದುಡ್ಡು ಮಾಡಿಬಿಟ್ಟಿದೆ, ಬೇರೆ ಬೇರೆ ದೇಶಗಳಲ್ಲಿ ತಗೊಂಡು ದುಡ್ಡು ಇಟ್ಬಿಟ್ಟಿದ್ದಾರೆ. ಶೇಖ್ ಹಸೀನಾ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಾ ಇರ್ತಾಳೆ ಇಂಡಿಯಾಗೆ, ಆಕೆಗೆ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನೇನೋ ಕತೆ ಪುರಾಣ ನೆಗೆಟಿವ್ ಥಿಂಗ್ಸ್ನ ಬೇಗ ನಂಬಿಡ್ತಾರೆ ಜನ. ಆ ಥರ ಮಾಡಿ ಅಲ್ಲಿ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳನ್ನ ಇಡೀ ದೇಶದಲ್ಲಿ ಎತ್ಕಟ್ಟಿ ದಂಗೆಗಳನ್ನ ಶುರು ಮಾಡಿ, ಗಲಾಟೆಗಳನ್ನ ಶುರು ಮಾಡಿ, ಆಕೆ ಸರ್ಕಾರನ ಕೆಡವಿ ಆಕೆನೋ ದೇಶದಿಂದ ಪರಾರಿಯಾಗೋ ರೀತಿ ಮಾಡಿ ಆಕೆ ಬಂದು ಭಾರತದಲ್ಲಿ ಕುತ್ಕೊಳ್ಳಂಗೆ ಮಾಡೋರು ಶೇಖ್ ಹಸೀನಾನ. ಸೊ ಅಲ್ಲಿ ಉದುರಿಸಿದ್ರು. ನೆಕ್ಸ್ಟ್ ಅವ್ರ ಮೇನ್ ಟಾರ್ಗೆಟ್ ಯಾವುದು, ದೊಡ್ಡ ತಿಮಿಂಗ್ಲ ಯಾವುದು ಅವ್ರಿಗೆ, ಭಾರತದಲ್ಲಿ ಅಸ್ಥಿರತೆ ಉಂಟು ಮಾಡಬೇಕು. ಇಲ್ಲಿ ಮೋದಿ ಈ ಪಾರ್ಟಿ ಬೆಳೀತಾ ಇದಾರೆ, ಎಕಾನಮಿ ಎತ್ಕೊಂಡು ಹೋಗ್ತಾ ಇದಾರೆ. ಅವ್ರಿಗೆ ಯಾರನ್ನ ಚೆನ್ನಾಗಿದ್ರೆ ಅಮೆರಿಕಾದವ್ರಿಗೆ ಹೊಟ್ಟೆ ಉರ್ಕೊಂಡು ಸಾಯ್ತಾರೆ. ಅವ್ರಿಗೆ ನೆಮ್ಮದಿಯಾಗಿ ಮಲಗಕ್ಕೆ ಆಗಲ್ಲ ಅವ್ರಗಳಿಗೆ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟೀಸ್. ಡೆಮಾಕ್ರಾಟ್ಸ್ ಇರ್ಬೋದು, ಡೆಮಾಕ್ರಾಟ್ ಸೈಲೆಂಟ್ ಆಗಿ ಮಾಡಿದ್ರೆ ರಿಪಬ್ಲಿಕನ್ಸ್ ಓಪನ್ ಆಗಿ ಮಾಡ್ತಾರೆ, ರಿಪಬ್ಲಿಕನ್ಸ್ ಓಪನ್ ಆಗಿ ಮಾಡಿದ್ರೆ ಡೆಮಾಕ್ರಾಟ್ ಸೈಲೆಂಟ್ ಆಗಿ ಮಾಡ್ತಾರೆ. ಸೊ ಅವ್ರೇನ್ ಮಾಡಿದ್ರು, ಭಾರತಕ್ಕೆ ಬಿಟ್ರು ಡೊನಾಲ್ಡ್ ಲೂನ. ಅವನೇನ್ ಮಾಡ್ದ, ಇಲ್ಲಿ ಒಂದಷ್ಟು ಜನ ಸಣ್ಣ ಪುಟ್ಟ ಪಾರ್ಟಿಗಳನ್ನ ಎಲ್ಲಾರನ್ನೂ ಒಂದು ವಿಶ್ವಾಸಕ್ಕೆ ತಗೊಂಡ. ಇದು ಫಾರ್ಮರ್ಸ್ ಎಜುಟೇಷನ್, ಫಾರ್ಮರ್ಸ್ದು ರೈತರನ್ನ ದಂಗೆ ಎಬ್ಸೋರು, ರೈತರನ್ನ ಎತ್ಕಟ್ಟಿ ಇಲ್ಲಿ ಶುರು ಮಾಡೋರು. ಅದಕ್ಕೇನೂ ವರ್ಕೌಟ್ ಆಗಲಿಲ್ಲ. ಅದನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಹಂಗೆ ಕಂಟ್ರೋಲ್ ಮಾಡೋರು. ಅಮಿತ್ ಶಾ ಅವ್ರು ಇರ್ಬೋದು, ಅಜಿತ್ ದೋವಲ್ ಇರ್ಬೋದು. ಸೊ ಇವರೆಲ್ಲ ಸೇರ್ಕೊಂಡು ಕರೆಕ್ಟಾಗಿ ಪ್ಲಾನ್ ಮಾಡಿ ಅದನ್ನು ಕ್ಲೋಸ್ ಮಾಡೋರು. ಅದಾದ ನಂತರ ಏನು ಮಾಡಿದ್ರು, ಡೆಲ್ಲಿನಲ್ಲಿ ರೇಟ್ಸ್ಗಳು ಮಾಡಿಸೋರು ಡೆಲ್ಲಿನಲ್ಲಿ. ಸೊ ಅದನ್ನು ಒಂದು ಹಂತಕ್ಕೆ ಗೌರ್ಮೆಂಟ್ ಅವರು ಸಫಲವಾಗಿ ಕ್ಲಿಯರ್ ಮಾಡ್ಕೊಂಡ್ರು.
ಮತ್ತೆ ಕಾಶ್ಮೀರದಲ್ಲಿ ನಡೆಸಿದ್ದೆಲ್ಲ ನಿಮ್ಗೆ ಗೊತ್ತೇ ಇದೆ. ಕಾಶ್ಮೀರ್ನ ಕಂಟ್ರೋಲ್ ತಗೊಳ್ಳೋದಕ್ಕೆ ಸುಮಾರು ಕಷ್ಟಪಟ್ಟರು ಬಿಜೆಪಿ ಗೌರ್ಮೆಂಟ್, ಮತ್ತೆ ಇವರು ಮೋದಿ ಅವರು, ಮತ್ತೆ ಅಮಿತ್ ಶಾ ಅವರು ಇರ್ಬೋದು, ಮತ್ತೆ ಅಜಿತ್ ದೋವಲ್ ಅವರು ಇರ್ಬೋದು, ಎಲ್ಲರೂ ಸೇರ್ಕೊಂಡು ಬಹಳ ಶ್ರಮ ಪಟ್ಟು ಅದನ್ನ ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿಗಳಿರ್ಬೋದು, ಮತ್ತೆ ನಮ್ದು ಬೇಹುಗಾರಿಕೆ ಸಂಸ್ಥೆಗಳಾದಂಥ ಇವರೆಲ್ಲ ಸೇರಿ ಯಾರು ಈ ಕಲ್ಲು ಹೊಡಿಸೋದು, ಜನಗಳು ಇದು ಮಾಡ್ತಾರೆ, ಎತ್ಕಟ್ತಾರೆ ಅಂತ ಅವ್ರನ್ನೆಲ್ಲ ಕ್ಲೀನಾಗಿ ಮಟ್ಟ ಹಾಕಿ ಒಂದಷ್ಟು ಜನನ ಪ್ಯಾಕ್ ಮಾಡಿ ಅಲ್ಲಿಗೆ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸಿ ಒಂದಷ್ಟು ಜನ ಇಲ್ಲಿ ಜೈಲ್ಗಳು ಹಾಕೊಂಡು ಕಂಟ್ರೋಲ್ ತಗೊಂಡು ಕಾಶ್ಮೀರ್ನಲ್ಲಿ ಅಲ್ಲಿ ಕೆಲಸ ಕ್ಲಿಯರ್ ಆಗಿ ಮುಗಿಸ್ಕೊಂಡ್ರು. ಅದಾದ್ಮೇಲೆ ಏನ್ ಮಾಡಿದ್ರು, ಅಲ್ಲಿಗೂ ನಿಲ್ಲ ಇತ್ತು, ಪಹಲ್ಗಾಮ್ ಕೈ ಹಾಕಿದ್ರು. ಏನು ಪಹಲ್ಗಾಮಲ್ಲಿ ಕೈ ಹಾಕಿ ದೇಶದಲ್ಲಿ ಜಾತಿ ಏನು ಧರ್ಮದ ಯುದ್ಧ ನಡೆಸೋಣ, ಆಂತರಿಕದಲ್ಲಿ ಧರ್ಮದ ಕಲಹ ತಂದಿಟ್ಬಿಡೋಣ, ಹಿಂದೂ ಮುಸ್ಲಿಂ ಗಲಾಟೆಗಳು ಶುರುವಾಗೋಗ್ಬಿಡ್ಲಿ ದೇಶದ ಪೂರ್ತಿ ಅಂತ ಹೇಳಿ ಪಹಲ್ಗಾಮ್ನಲ್ಲಿ ಧರ್ಮನ ಕೇಳಿ ಮೊದಲನೇ ಬಾರಿ ಟೆರರಿಸ್ಟ್ಗಳು ಹೊಡೆದು ಧರ್ಮ ಯುದ್ಧ ಶುರು ಮಾಡಿಸೋಣ ಭಾರತದಲ್ಲಿ ಅಂತ ಹೇಳಿ ಪ್ಲಾನ್ ಮಾಡೋರು. ಅದನ್ನು RSS ಸಹಕಾರದಿಂದ ಒಂದು ಕರೆ ಕೊಡಿಸಿ RSS ಕೈಲಿ ಗೌರ್ಮೆಂಟ್ ಅವರು ಯಾವುದೇ ಒಂದು ಅಶಾಂತಿ ಆಗಬಾರ್ದು ಅಂತ ಹೇಳಿ ಆಗ ಅಲ್ಲಿ ಅದರಲ್ಲಿ ಫೇಲ್ ಆದವರು ಯಾರು, ಡೊನಾಲ್ಡ್ ಲೂ ಅಂಡ್ ಇಸ್ ಟೀಮ್, ನಾಟ್ ಡೊನಾಲ್ಡ್ ಟ್ರಂಪ್, ಡೊನಾಲ್ಡ್ ಲೂ ಅಂತ ನೋಡಿ. ಈ ವ್ಯಕ್ತಿನೇ ಆಗ್ತಾ ಇರ್ತೀನಿ, ನೋಡಕ್ ಚೈನೀಸ್ ಅವ್ರ ತರ ಇದ್ದಾನೆ, ಈಸ್ ಅಮೆರಿಕನ್. ಇವನು ಸರ್ಕಾರ ಬಿಡಿಸೋದಕ್ಕೆ ಇವನು ಎಲ್ಲ ಕಡೆ ಕಳಿಸ್ತಾರೆ, ಇವನು ಇದರಲ್ಲಿ ಎಕ್ಸ್ಪರ್ಟ್. ಇವನು ಆಗ್ಲಿಲ್ಲ ಇಲ್ಲಿ ಬಿಡಿಸೋದಕ್ಕೆ. ಇಲ್ಲಿ ಹಿಂದೂಗಳು ಗೊತ್ತಾಯ್ತು ಷಡ್ಯಂತ್ರ ಮಾಡಿದಾರೆ, ಈ ತರ ನಾವು ಆಂತರಿಕ ಕಲಹ ಮಾಡ್ಕೊಳ್ಳೋದು ಬೇಡ, ಪಾಪ ಇಲ್ಲರೂ ಮುಸಲ್ಮಾನರು ನಮ್ಮ ಜೊತೆ ಅಣ್ಣ ತಮ್ಮಂದ್ರ ಜೊತೆ ತರನೇ ಇದ್ದಾರೆ ಭಾವೈಕ್ಯತೆಯಿಂದ, ನಾವು ಯಾರೋ ದೇಶದಿಂದ ಬಂದು ಈ ತರ ಮಾಡೋದಕ್ಕೆ ನಾವು ಮಾಡಬಾರ್ದು, ಈ ಸಮಯದಲ್ಲಿ ನಾವು ಸರ್ಕಾರಕ್ಕೆ ಬೆಂಬಲ ಕೊಡಬೇಕು, ನಾವು ಯಾವುದೇ ರೀತಿ ಕಲಹಗಳು ಮಾಡಬಾರ್ದು ಅಂತೇಳಿ ಎರಡು ಧರ್ಮದವ್ರು ದೊಡ್ಡ ದೊಡ್ಡ ಲೀಡರ್ಸ್ಗಳು ಒಂದು ಮೀಟಿಂಗು ನಡೀತು, ಎಲ್ಲ ಮಾಡಿ ಯಾವುದೇ ರೀತಿ ಇದಾಗದಿರೋ ತರ ಅವರು ಕರೆ ಕೊಟ್ಟರು ಶಾಂತಿನ, ಇವರು ಹಿಂದೂಗಳು ಕರೆ ಕೊಟ್ಟರು, ಮುಸಲ್ಮಾನ ಬಂಧುಗಳು ಕರೆ ಕೊಟ್ಟರು, ಅವ್ರ ಲೀಡರ್ಸ್ಗಳೆಲ್ಲ ಇದು ಮಾಡಿ ಕ್ಲೋಸ್ ಮಾಡ್ಕೊಂಡ್ರು. ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು, ಇವಾಗ ಭಾರತನ ಕೆಡಬೇಕಲ್ಲ, ಏನ್ ಮಾಡೋರು ಆಗ್ತಾ ಅಲ್ವೇ, ಧರ್ಮ ಟ್ರೈ ಮಾಡಿದ್ರು, ರೈತರನ್ನ ಎತ್ಕಟ್ಟಿದ್ರು, ಡೆಲ್ಲಿನಲ್ಲಿ ದಂಗೆಗಳು ಟ್ರೈ ಮಾಡಿದ್ರು, ಏನ್ ಮಾಡೋರು ಆಗ್ತಾ ಇಲ್ವಲ್ಲ, ಬಹಳ ಸ್ಟ್ರಾಂಗ್ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಇವರು, ಏನ್ ಮಾಡೋದು. ಆಗ ಏನ್ ಮಾಡಿದ್ರು, ಎಲೆಕ್ಷನ್ ಟೈಮ್ನಲ್ಲೂ ಸ್ವಲ್ಪ ಏಟ್ಗಳು ಕೊಟ್ಟರು ಬಿಜೆಪಿಗೆ, ಆನ್ಲೈನ್ ಕ್ಯಾಂಪೇನಿಂಗು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದಷ್ಟು ಮಾಡಿ ಆಪೋಸಿಷನ್ ಪಾರ್ಟಿಗಳಿಗೆ ಸ್ವಲ್ಪ ವೋಟ್ ಪರ್ಸೆಂಟೇಜ್ ಜಾಸ್ತಿ ಆಯಿತು. ಆದರೂ ಬಿಜೆಪಿ ಸರ್ಕಾರನೇ ಬಂತು, ಅಲ್ಲೂ ಫೇಲ್ ಆದರು. ಈಗ ಏನು ಮಾಡ್ತಾ ಇದ್ದಾರೆ, ಇಂಡಿಯಾ ಮೇಲೆ ಸ್ಯಾಂಕ್ಷನ್ಸ್, ಟ್ಯಾರಿಫ್ಸ್. ಏನು ಸ್ಯಾಂಕ್ಷನ್ಸ್ ಅನ್ನೋ ವರ್ಡ್ ಯೂಸ್ ಮಾಡ್ತಿರಲ್ಲ ಬ್ರದರ್ಸ್, ಏನು ಸ್ಯಾಂಕ್ಷನ್ಸ್ ಅಂತಂದ್ರೆ ಏನು, ನಾವೇನು ಇರಾನ್ ಕೆಟ್ಟೋದ್ವಾ, ಟೆರರಿಸ್ಟ್ ಆರ್ಗನೈಸೇಷನ್ಗಳಿಗೆ ಫಂಡ್ ಮಾಡಿ ಬೇರೆ ದೇಶದ ಮೇಲೆ ಯುದ್ಧ ಮಾಡಿಸೋದಕ್ಕೆ, ಅಥವಾ ನಾವೇನಾದರೂ ಇರಾಕ್, ಸಿರಿಯಾ, ಲಿಬಿಯಾ ಈ ಥರ ದೇಶ ಕೆಟ್ಟೋದ್ವಾ ನಾವು ಭಾರತ? ನಾವು ಪ್ರಜಾಪ್ರಭುತ್ವ ಕಣ್ರಿ, ನಾವು ಡೆಮೋಕ್ರಸಿ, ನಾವು ಎಂತ ಸ್ಟ್ರಾಂಗ್ ಕಂಟ್ರಿ, ನಾವು ಅವ್ರಿಗೆಲ್ಲ ಮಾಡೋ ರೀತಿ ನಾವು ಸ್ಯಾಂಕ್ಷನ್ಸ್ ಅನ್ನೋ ವರ್ಡ್ ಯೂಸ್ ಮಾಡ್ತೀರಾ ನೀವು. ಅದನ್ನ ಹಾಕಿ ಇಂಡಿಯಾ ಇಮೇಜ್ನ ಹಾಳು ಮಾಡಕ್ಕೆ ಪ್ರಯತ್ನ ಪಟ್ಟರು. ಡೆಡ್ ಎಕಾನಮಿ ಅಂತ ಕರೆದ ಡೊನಾಲ್ಡ್ ಟ್ರಂಪ್, ಎಕಾನಮಿ ಗೇಟ್ ಬೀಳಿ ಅಂತ ಅಂದ್ಬಿಟ್ಟು. ಆಮೇಲೆ ಟ್ಯಾರಿಫ್ಸ್ಗಳನ್ನ ಜಾಸ್ತಿ ಮಾಡಿದ್ರು. ಇದೆಲ್ಲ ಮಾಡಿ ಈಗ ಭಾರತನ ಒಂದು ವಿಲನ್ ಇಮೇಜ್ ಕಟ್ಟಕ್ಕೋಸ್ಕರ ಯುಕ್ರೇನ್ನ ಬಳಸ್ಕೊಂಡು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರೋದು ನಿಮ್ಗೆಲ್ಲ ಗೊತ್ತಿರೋ ಹಂಗೆ, ಒಬಾಮಾಗೆ ಸಮನಾಗಿ ನಾನು ನೊಬೆಲ್ ಶಾಂತಿ ಪ್ರಶಸ್ತಿ ತಗೋಬೇಕು, ಆತ ಡೆಮಾಕ್ರೆಟಿಕ್ ಪಾರ್ಟಿಯಿಂದ ತಗೊಂಡಿದ್ದಾನೆ, ನಾನು ರಿಪಬ್ಲಿಕನ್ ಪಾರ್ಟಿಯಿಂದ ತಗೋಬೇಕು ಅನ್ನೋದು ಒಂದೇ ಒಂದು ಉದ್ದೇಶ, ಒಂದು ಸ್ವಾರ್ಥದಿಂದ, ಒಂದು ಈಗೋಯಿಸ್ಟಿಕ್ ಮೈಂಡಿಂದ ಆತ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ. ಇದೆಲ್ಲ ಜಗತ್ ಜಾಹೀರಾಗಿದೆ, ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಇದರಲ್ಲೂ ಫೇಲ್ ಆಗ್ತಾರೆ. ಏನು ಟ್ಯಾರಿಫ್ಸ್ ಹಾಕಿದ್ದಾರೆ, ಇವತ್ತು ಬೆಳಗ್ಗೆ 4ನೇ ತಾರೀಕು ಸೆಪ್ಟೆಂಬರು, ಇವತ್ತು ಬೆಳಗ್ಗೆ ಆತ ಹೇಳಿದಾನೆ, ಮತ್ತೆ ನಾನು 3ನೇ ರೌಂಡು ಹಾಕ್ಬೋದು, ಹಾಕ್ದರೇನೂ ಇರ್ಬೋದು, ಅದು ಯಾವಾಗ ಏನು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಅಂತ. ಗೊತ್ತಪ್ಪ, ನೀನು ಯಾವಾಗ ಏನು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ನಮ್ಮ ಕಡೆ ಯಾವಾಗ ಏನು ಮಾಡ್ತೇನೆ ಹೇಳೋಕ್ಕಾಗಲ್ಲ, ನಮ್ಮ ತಿಕ್ಲ ಅಂತ ಕರೀತಾರೆ, ತಿಕ್ಲ್ ಟ್ರಂಪ್ ಅಂತ ನಮ್ಮ ಫ್ರೆಂಡ್ಸ್ಗಳೆಲ್ಲ ಕರೀತಾ ಇರ್ತಾರೆ. ಸೊ ಮುಂಚೆ ಇದ್ದವನು ಬೈಡನ್ ತಾತ, ಈಗಿರೋದು ಟ್ರಂಪ್ ತಿಕ್ಲ. ಸೊ ಈ ರೀತಿ ಇದೆ, ಪ್ರಯತ್ನ ನಡೀತಾನೆ ಇದೆ ಅವ್ರದ್ದು, ನಿರಂತರವಾಗಿದೆ. ಭಾರತದಲ್ಲಿ ಅಸ್ಥಿರತೆ ಉಂಟು ಮಾಡಬೇಕು, ಭಾರತನ ಬೆಳೆಯಕ್ಕೆ ಬಿಡಬಾರ್ದು ಅಂತ. ಇತ್ತೀಚೆಗೆ ಬಂದಿರುವಂಥ ಫಿಗರ್ಸು ಒಂದು ಕಪಾಳ ಮೋಕ್ಷ ಆಗಿದೆ. ಡೆಡ್ ಎಕಾನಮಿ ಅಂದವ್ರಿಗೆ 7.8% ರೇಟಲ್ಲಿ ನಮ್ಮ ಎಕಾನಮಿ ನಡೀತದೆ. ಮತ್ತು ನಿನ್ನೆ ರಾತ್ರಿ 3ನೇ ತಾರೀಕು GSTನಲ್ಲಿ ಒಳ್ಳೆ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ. ಎಲೆಕ್ಷನ್ ಟೈಮ್ನಲ್ಲಿ ಕೊಡಬೇಕಾಗಿದ್ದಂಥ ಒಂದು ಕೊಡುಗೆ ಇದು. ಅಂದರೆ ಜನರಲ್ ಎಲೆಕ್ಷನ್ಸ್ ಟೈಮಲ್ಲಿ ಈ ಒಂದು 6 ತಿಂಗಳ ಮುಂಚೆ, ಒಂದು 4 ತಿಂಗಳ ಮುಂಚೆ ಕೊಡಬೇಕಾಗಿದ್ದಂಥ ದೊಡ್ಡ ಕೊಡುಗೆನ ಸರ್ಕಾರ ಯಾವುದೇ ಒಂದು ಅಪೇಕ್ಷೆ ಇಲ್ದಿರ ಕೊಟ್ಟಿದೆ. ಇದೆಲ್ಲದ್ರ ಮಧ್ಯದಲ್ಲಿ ಇನ್ನೊಂದು ಕೈವಾಡ ಮಾಡಿದ್ರು ಮೊನ್ನೆ, ಅದನ್ನು ಇವಾಗ ನಾಪ್ಕ ಬರ್ತದೆ, ಹೇಳೋದು ಮರ್ತ್ಬಿಟ್ಟೆ. ನವಾರ ಅಂತ ಒಬ್ಬ ಇದ್ದಾನೆ, ಅವ್ನು ಎಲ್ಲೆಲ್ಲ ನವೆ ಆಗುತ್ತೋ ಅದೇನೇನು ಮಾತಾಡ್ತಾ ಇರ್ತಾನೋ ಅವನಿಗೆ ಗೊತ್ತಿರೋದಿಲ್ಲ. ಆತ ಹೇಳಿದಾನೆ, ಪೀಟರ್ ನವಾರೋ ಅಂತ, ಬ್ರಾಹ್ಮಣರಿಗೆ ಬೆನಿಫಿಟ್ ಆಗ್ತದೆ ಅಂತ. ಯಾವ ಬ್ರಾಹ್ಮಣರು ಆಯಿಲ್ ಕಂಪನಿಗಳು ಇಟ್ಕೊಂಡಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲಪ್ಪ. ಅಂಬಾನಿಯವರು ಅವರ ಬ್ರಾಹ್ಮಿನ್ಸ ಅಲ್ಲ, ಅವರು ಬನಿಯಾಸ್, ಗೋದ್ರಾ ಬನಿಯಾಸ್ ಅಂತ, ಗೋದಾ ಬನಿಯಾಸ್ ಅಂತಾನೋ ಬರ್ತಾರೋ, ಅಂದ್ರೆ ಮಹಾತ್ಮ ಗಾಂಧಿ ಅವ್ರ ಕ್ಯಾಸ್ಟ್. ಅದಾನಿ ಅವ್ರ ಕ್ಯಾಸ್ಟ್ ನಂಗೆ ಗೊತ್ತಿಲ್ಲ, ಮೋಸ್ಟ್ಲಿ ಈಸ್ ಆಲ್ಸೋ ಬನಿಯಾ ಅಂತ ಅನ್ಸುತ್ತೆ. ಸೊ ಇವರು ಇಬ್ಬರ ಹತ್ರನೇ ಆಯಿಲ್ ಕಂಪನಿಗಳು ಇರೋದು. ಇನ್ನು ಅದು ಬಿಟ್ಟು ಬ್ರಾಹ್ಮಣರು ತಲೆಗಚ್ಚ ಕೊಬ್ಬರಿ ಎಣ್ಣೆ ಇಟ್ಕೊಂಡಿರ್ತಾರೆ, ಮನೆಯಲ್ಲೇ ಹೊರತು ಅಲ್ಲೇ ಇಟ್ಕೊಂಡಿರ್ತಾರೆ. ಅಂದ್ರೆ ಯಾರು ಆಯಿಲ್ ಕಂಪನಿಗಳಂತೂ ಇಟ್ಕೊಂಡಿಲ್ಲ ನನಗೆ ಗೊತ್ತಿರೋಂಗೆ, ಇಂಡಿಯಾ ವರ್ಲ್ಡ್ ವೈಡ್. ಸೊ ಅದೇನೋ ಬ್ರಾಹ್ಮಣರಿಗೆ ಬೆನಿಫಿಟ್ ಆಗುತ್ತೆ, ಅದು ಇದೊಂದು 26 ಮಾತಾಡಿ. ಇದನ್ನು ಏನಕ್ಕೆ ಆ ಥರ ಮಾತಾಡಿದ್ರು ಅಂತಂದ್ರೆ, ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ, ಮತ್ತೆ ತಮಿಳುನಾಡಿನಲ್ಲಿ ಎಲೆಕ್ಷನ್ ನಡೀತಾ ಇದೆ. ಇಲ್ಲಿ ಒಂದು ಇಂಪ್ಯಾಕ್ಟ್ ಆಗಲಿ ಅಂದ್ರೆ, ಇವ್ರಿಗೆ ಬ್ರಾಹ್ಮಣರು ಎಲ್ಲಿ ಸಿಗ್ತಾರೆ ಅಂತಂದ್ರೆ, ಇವ್ರಿಗೆ IT ಫೀಲ್ಡಲ್ಲಿ ಅಮೆರಿಕಾದಲ್ಲಿ ಸುಮಾರು ಜನ ಸಿಗ್ತಾರೆ. IT ಫೀಲ್ಡ್ ದೊಡ್ಡ ದೊಡ್ಡ ಕಂಪನಿಗಳು CEO ಅಲ್ಲಿ ಇಲ್ಲಿ. ಸೊ ಅದನ್ನು ಅಲ್ಲೂ ಇಂಪ್ಯಾಕ್ಟ್ ಆಗೋ ಥರ, ಅಲ್ಲಿಗೂ ಒಂದು ಏಟ್ ಕೊಡೋ ಥರ, ಅಂದ್ರೆ ಅವ್ರಿಗೊಂದು ವಾರ್ನಿಂಗ್ ಸೈನ್. ಇವಾಗ ನೋಡಿ, ಮೊನ್ನೆ ಇತ್ತೀಚೆಗೆ ಟ್ರಂಪ್ ಹೇಳಿದ್ದಾರೆ, ನಾವು
ಟ್ಯಾಕ್ಸ್ ಮಾಡ್ಬೋದು ನಾವು ಐ ಟಿ ಎಂಪ್ಲಾಯೀಸ್ಗಳಿಗೆ, ಅಮೆರಿಕಕ್ಕೆ ಬಂದಿರೋಂಥ ಐ ಟಿ ಎಂಪ್ಲಾಯೀಸ್ಗಳಿಗೆ, ಈ ಶಾರ್ಟ್ ಟರ್ಮ್ ವರ್ಕಿಂಗ್ ಇರ್ಬೋದು ಅಥವಾ ಇವರಿಗೆಲ್ಲ ನಾವು ಇನ್ಮೇಲೆ ಟ್ಯಾಕ್ಸ್ ಹಾಕ್ತೀವಿ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಸಾಫ್ಟ್ವೇರ್ಗಳಿಗೆ, ಕಂಪ್ನಿಗಳಿಗೆ ಏಟ್ ಕೊಡುತ್ತೆ. ಮತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಓಪನ್ ಆಗಿ ಹೇಳಿದ್ರು, ಯಾರಿಗೆ, ಗೂಗಲ್ನವ್ರಿಗಿರ್ಬೋದು ಅಥವಾ ಮೈಕ್ರೋಸಾಫ್ಟ್ ಕಂಪ್ನಿ ಇರ್ಬೋದು ಅಥವಾ ಟೆಕ್ ಜೈಂಟ್ಸ್ ಎಲ್ಲ ಏನೇನಿದ್ದಾರೆ, ದಯವಿಟ್ಟು ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಓಪನ್ ಆಗಿ ಹೇಳಿದ್ರು ಅವರು. ಆಪಲ್ ಸಂಸ್ಥೆಗೂ ಹೇಳಿದ್ರು, ಹೇಳಿ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬಂಡವಾಳ ಮಾಡಕ್ಕೆ ಹೋಗ್ಬೇಡಿ, ಎಲ್ಲ ಏನಿದ್ರು ಅಮೆರಿಕಾದಲ್ಲೇ ಮಾಡಿ ಅಂತ. ಸೊ ಅದನ್ನೇ ಕಂಟಿನ್ಯೂಸ್ ಆಗಿ ಅದನ್ನ ಮುಂದುವರಿದ ಭಾಗವಾಗಿ ಇದು ಬ್ರಾಹ್ಮಿನ್ಸ್ ಅನ್ನೋ ವರ್ಡ್ ತಗೊಂಡು ಪೀಟರ್ ನವಾರೋ ಕೈಯಲ್ಲಿ ಆ ಥರ ಬಾಯಿಗೆ ಬಂದದ್ದೆಲ್ಲ ಹೇಳ್ತಾನೆ. ಒಂದಷ್ಟು ಇವರೇ ಹೇಳ್ಬಿಡ್ತಾರೆ, ದೊಡ್ಡಣ್ಣ ಬಾಸ್ ಟ್ರಂಪ್ ಅವರು. ಅದು ಬಿಟ್ಟರೆ ನೆಕ್ಸ್ಟ್ ದಿನ ಮಿಕ್ಕಿದ್ದೆಲ್ಲ ನವಾರೋ ಕೈಲಿ ಹೇಳಿಸ್ತಾರೆ. ಸೊ ಈ ರೀತಿ ಒಂದು ಅಸ್ಥಿರತೆನ ಉಂಟು ಮಾಡೋದಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾನೆ ಇದ್ದಾರೆ. ಇದೇ ಸಮಯದಲ್ಲಿ ಭಾರತ SCO ಸಮಿಟ್ಗೆ ಹೋಗಿ ಬಂತು, ಒಳ್ಳೊಳ್ಳೆ ಕೆಲಸಗಳಾಯ್ತಲ್ಲಿ. ಭಾರತದ ಒಂದು ಬಿಸ್ನೆಸ್ ಏನಿದೆ, ಈಗ ಇಷ್ಟು ವರ್ಷ ನಾವೇನು ಅಮೆರಿಕ ಕಡೆ ತಿರುಗಿ ನೋಡಿದ್ವಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆಪ್ಪ. ಪರ್ಸನಲಿ ನನಗಂತೂ ಬಹಳ ಖುಷಿ ಆಗ್ತದೆ. ನಾವೇ ಈ ಕಡೆ ಬರಬೇಕಾಗಿತ್ತು, ಅವರೇ ಈ ಕಡೆ ಕಳಿಸಿದ್ರು ನಮ್ಮನ್ನ, ಅಷ್ಟೇ ಆಗಿದ್ದು. ನಾವು ಈ ಕಡೆ ಬಂದಿಲ್ವಲ್ಲ, ಎರಡು ಕಡೆನೂ ಕಾಲಿಟ್ಕೊಂಡು ನಡೀತದೆ ಭಾರತ. ಎರಡು ಕಡೆ ಕಾಲಿಟ್ಟಾಗ ದೋಣಿನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಬೀಳೋ ಚಾನ್ಸಸ್ ಜಾಸ್ತಿ ಅನ್ಕೊಂಡಿದ್ದೆ. ಈಗ ಎರಡು ಕಡೆ ದೋಣಿನಲ್ಲಿ ಕಾಲಿಡ್ದಿರಾ ಒಂದೇ ಕಡೆಗೆ ಜಂಪ್ ಆಗೋ ತರ ಮಾಡಿದ್ದಾರೆ. ಬಟ್ ಆದ್ರೂ ವೆಸ್ಟ್ ಇಂದ ಪೂರ್ತಿ ಭಾರತ ಬಿಡಿಸ್ಕೊಳಕ್ ಆಗೋದು ಇಲ್ಲ. ಯಾಕೆಂದ್ರೆ ವೆಸ್ಟ್ ಅಂದ್ರೆ ಇಲ್ಲಿ ಜನರಲ್ ಆಗಿ ಪೊಲಿಟಿಕಲ್ ಟರ್ಮ್ಸ್ ಅಲ್ಲಿ ಅಥವಾ ಜಿಯೋ ಪೊಲಿಟಿಕಲ್ ಟರ್ಮ್ಸ್ ಅಲ್ಲಿ ವೆಸ್ಟರ್ನ್ ಕಂಟ್ರೀಸ್ ಅಂದ್ರೆ ಇಟ್ ಇನ್ಕ್ಲೂಡ್ಸ್ USA ಫಸ್ಟ್, USA ಪ್ಲಸ್ ಯುರೋಪ್ ಅನ್ನೋದಕ್ಕೆ ವೆಸ್ಟರ್ನ್ ಕಂಟ್ರೀಸ್ ಅಂತ ಕರಿತೀವಿ. ನಮ್ಮ ಇಂಡಿಯಾದಿಂದ ಎರಡು ವೆಸ್ಟ್ಗೆ ಇದೆ. ಆದ್ರೆ ಇಲ್ಲಿ ಯುರೋಪ್ ಸಂಘ ನಾವು ಭಾರತ ಸಂಪೂರ್ಣವಾಗಿ ಬಿಡಕ್ಕಾಗೋದಿಲ್ಲ. ಯಾಕೆಂದ್ರೆ ನಮಗೆ ಫ್ರಾನ್ಸ್ ಜೊತೆ ಒಳ್ಳೆ ಸಂಬಂಧ ಇದೆ, ನೆದರ್ಲ್ಯಾಂಡ್ಸ್ ಜೊತೆ ಒಳ್ಳೆ ಸಂಬಂಧ ಇದೆ. ಯಾಕಂದ್ರೆ ನೆದರ್ಲ್ಯಾಂಡ್ಸ್ ಇಸ್ ದ ಥರ್ಡ್ ಲಾರ್ಜೆಸ್ಟ್ ಪರ್ಚೇಸರ್ ಆಫ್ ಇಂಡಿಯನ್ ಗೂಡ್ಸ್ ಆಫ್ಟರ್ ಅಮೆರಿಕಾಗೆ. ನಾವು ರಫ್ತು ಮಾಡೋದೇನಿದೆ ಅದು ಬಿಟ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ UAE ಏನಿದೆ, ದುಬೈ, ಅಲ್ಲಿ ಬಿಟ್ರೆ ಥರ್ಡ್ ಪ್ಲೇಸ್ ಅಲ್ಲಿ ನೆದರ್ಲ್ಯಾಂಡ್ಸ್ ಇದೆ. ಸೊ ಅಲ್ಲಿ ನಾವು ಥರ್ಡ್ ಹೈಯೆಸ್ಟ್ ನಾವು ಗೂಡ್ಸ್ ಕಳ್ಸೋದು. ಸೊ ಅಲ್ಲಿದೆ. ಆಮೇಲೆ ಫ್ರಾನ್ಸ್ ಇದೆ, ನಾವು ರಫೇಲ್ಗಳು ತೊಗೊಂತೀವಿ, ಅವ್ರ ಜೊತೆಲಿ ನಮ್ದು ಒಡನಾಟ ಇದೆ, ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಬೈ ಮಾಡೋದು. ಮತ್ತೆ ಜರ್ಮನಿ ಜೊತೆಲಿ ಒಳ್ಳೆ ಸಂಬಂಧ ಇದೆ ನಮಗೆ, ಯಾಕಂದ್ರೆ ಜರ್ಮನ್ ಕಂಪನಿಗಳು ಸಿಕ್ಕಾಪಟ್ಟೆ ಭಾರತದಲ್ಲಿದೆ, ಒಳ್ಳೆ ಟಾಪ್ ಕಂಪನಿಗಳಿದೆ. ಸೊ ಹಾಗಾಗಿ ಆಮೇಲೆ UK ಜೊತೆ ಮೊನ್ನೆ ಟ್ರೇಡ್ ಪ್ಯಾಕ್ಟ್ ಸೈನ್ ಮಾಡ್ಕೊಂಡ್ವಿ ನಾವು. ಸೊ ಇದೆಲ್ಲ ಇದೆ. ನಾನು ಏನಕ್ಕೆ ಭಾರತ ಈ ಕಡೆಗೆ ಬರಬೇಕು ಅಂತ ಹೇಳ್ತಾ ಇದೆ ಅಂತಂದ್ರೆ, ನೋಡಿ, ಕೆನಡಾ ಮುಂಚೆ ಇದ್ದಂಥವನು ಆ ಥರ ಮಾಡೆಲ್ ಆಗಿದ್ದ, ಏನು ಮಾಡೆಲ್ಲು ಹೀರೋ ಥರ ಓಡಾಡ್ತದ ಕೆನಡಾ ಪ್ರೆಸಿಡೆಂಟು, ಅವನು ಬಲೆ ಮೆರೆದಾಡೋನು, ಭಾರತಕ್ಕೆ ಒಂಚೂರು ಗೌರವ ಕೊಡ್ತಾ ಇರಲಿಲ್ಲ. ಇಲ್ಲಿಗೆ ಬಂದ ಪಾಪ ಅವನು G20 ಶೃಂಗಸಭೆ ಮಾಡಿದ್ರು ಭಾರತದಲ್ಲಿ, ಡೆಲ್ಲಿನಲ್ಲಿ 2 ವರ್ಷದ ಕೆಳಗೆ. ಅವ್ನು ವಿಮಾನ ಕೆಟ್ಟೋಗ್ಬಿಡ್ತು. ವಿಮಾನ ನಮ್ದೊಂದು ಕೊಡ್ತೀವಿ ತಗೊಂಡೋಗಯ್ಯ ನೀನು ಅಂತಂದ್ರೆ ಏನ್ ಮಾಡಿದ್ರು ಹೋಗ್ಲಿಲ್ಲ. 4 ದಿನ ಇಲ್ಲೇ ಇಂಡಿಯಾದಲ್ಲೇ ಇದ್ದು, 4 ದಿನ 5 ದಿನ, ಆಮೇಲೆ ವಿಮಾನ ರೆಡಿ ಮಾಡಿಸ್ಕೊಂಡು ಹೋದ. ಅವನು ಅಷ್ಟು ಒಳಗೊಳಗೆ ಇಂಡಿಯಾ ಮೇಲೆ ಸಿಕ್ಕಾಪಟ್ಟೆ ಉಳ್ಕೊಳ್ಳೋನು. ಯಾಕೆಂದ್ರೆ ಅವನಲ್ಲಿ ಖಾಲಿಸ್ತಾನ್ ಮೂವ್ಮೆಂಟ್ಗೆ ಸಿಕ್ಕಾಪಟ್ಟೆ ಇದು ಕೊಡ್ತಾ ಇದ್ದ, ಸಪೋರ್ಟು. ಸೊ ಆತ ಹೋದ ನಂತರ ಬಂದಂತ ಮಿಕ್ ಕಾರ್ನಿ ಏನಿದ್ದಾರೆ, ಇವಾಗ ಏನಿದ್ದಾರೆ ಕೆನಡಾ ಪ್ರೈಮ್ ಮಿನಿಸ್ಟರು, ಸೊ ಅವರು ಮೊನ್ನೆ ಇತ್ತೀಚೆಗೆ ಶೃಂಗಸಭೆ ಮಾಡಿದ್ರು ಫೆಬ್ರವರಿನಲ್ಲಿ. ಆಗ ಮೋದಿ ಅವರು ಅಲ್ಲಿ ಅಟೆಂಡ್ ಮಾಡಿಕೊಂಡು ಅಲ್ಲಿಂದ ವಾಪಸ್ ಬಂದರು. ಫೆಬ್ರವರಿನಲ್ಲಿ ಟ್ರಂಪ್ನ ಭೇಟಿ ಮಾಡಿದ್ದು. ಅದಾದ ನಂತರ ಅಲ್ಲಿ ಶೃಂಗಸಭೆ ಮೊನ್ನೆ ಏನು ನಡೀತು G20 ಅಲ್ಲಿಗೆ ಹೋಗಿದ್ರು. ಈತ ಎಲೆಕ್ಟ್ ಆಗಿ ಕೇವಲ 2 ತಿಂಗಳಾಗಿತ್ತು. ಮಿಕ್ ಕಾರ್ನಿ 2 ತಿಂಗಳು 1.5 ತಿಂಗಳು ಆಗಿತ್ತು ಅಂತ ಒಂದು ದೊಡ್ಡ ಸಭೆ ಆಯೋಜನೆ ಮಾಡುವಂತ ಒಂದು ಅವಕಾಶ ಅವ್ರಿಗೆ ಸಿಕ್ಕಿತ್ತು. ಮೊದಲೇ ಫಿಕ್ಸ್ ಆಗಿತ್ತು, ಪೂರ್ವ ನಿಯೋಜಿತವಾದದ್ದು. ಅಲ್ಲಿ ಮಾಡ್ಬೇಕಾದ್ರೆ ಮೋದಿ ಅವ್ರನ್ನ 2ನೇ ಲೈನಲ್ಲಿ ನಿಲ್ಲಿಸಿದ ಆತ, ಸೆಕೆಂಡ್ ಲೈನಲ್ಲಿ. ಈ ಅವಮಾನಗಳೇನು ಹೇಳ್ತಾ ಇರೋದು. ಈ ಅವಮಾನ ಏನ್ ಮಾಡ್ತಾರೆ ವೆಸ್ಟರ್ನ್ ಕಂಟ್ರೀಸು, ಜೊತೆಲಿ ಇದ್ಕೊಂಡೆ ಹೊಡಿತಾರೆ. ಜೊತೆಲಿ ಇದ್ಕೊಂಡೇನೆ ದುಶ್ಮನ್ ಕಾಯ್ ಅಂದ್ರೆ ಬಗಲ್ ಮೇ ಅಂತ, ಜೊತೆಲಿ ಇದ್ಕೊಂಡೇ ಅವಮಾನ ಮಾಡ್ತಾ ಇರ್ತಾರೆ, ಜೊತೆಲಿ ಇಟ್ಕೊಂಡೇ ಇನ್ಸಲ್ಟ್ ಮಾಡೋದು, ಜೊತೆಲಿ ಇಟ್ಕೊಂಡೇ ಟಾರ್ಗೆಟ್ ಮಾಡೋದು ಮಾಡ್ತಾ ಇರ್ತಾರೆ. ಇದು ವೆಸ್ಟರ್ನ್ ಕಂಟ್ರೀಸ್ದು ನೇಚರ್, ಇದು ಕಲೋನಿಯಲ್ ನೇಚರು. ಅವರೆಲ್ಲರನ್ನು ಆಳದಂಥವ್ರು. ಸ್ಪೇನ್ ಇರ್ಬೋದು, ಫ್ರಾನ್ಸು, ಪೋರ್ಚುಗಲ್, ಇಂಗ್ಲೆಂಡ್, ಇವರೆಲ್ಲ ಕಾಲೋನೀಸ್, ದೊಡ್ಡ ಬೇರೆ ಬೇರೆ ದೇಶಗಳನ್ನ ಕಂಟ್ರೋಲ್ ಇಟ್ಕೊಂಡಿದ್ದಂಥವ್ರು. ಇನ್ನು ಎಷ್ಟೋ ದ್ವೀಪಗಳು ಇನ್ನೂ ಅವ್ರ ಕಂಟ್ರೋಲಲ್ಲೇ ಇದೆ. ಫ್ರೆಂಚ್ ಗಯಾನ ಅಂತ ಒಂದು ದೇಶ ಇದೆ, ಒಂದು ದ್ವೀಪ ಇದೆ, ಅದು ಫ್ರಾನ್ಸ್ ಕಂಟ್ರೋಲಲ್ಲೇ ಇದೆ. ಸೊ ಆ ರೀತಿ ಅನೇಕ ದ್ವೀಪಗಳು ಇನ್ನೂ ಅವ್ರ ಕಂಟ್ರೋಲ್ಗಳಲ್ಲೇ ಇಟ್ಕೊಂಡಿದ್ದಾರೆ. ಸೊ ಈ ಥರ ಮಾಡ್ಕೊಂಡ್ ಬಂದಂಥವ್ರು ಇವ್ರಿಗೇನು ಅಂದರೆ, ಇವ್ರು ಒಂದು ಟೈಮ್ನಲ್ಲಿ ನಮ್ಮ ಬೂಟ್ ಪಾಲಿಶ್ ಮಾಡ್ತಾ ಇದ್ರಲ್ಲ, ಈ ನನ್ನ ಮಕ್ಕಳೆಲ್ಲ ಈ ಪಾಟಿ ಬೆಳೆದ್ಬಿಟ್ಟಿದಾರಲ್ಲ ಅಂತ. ಸೊ ಹಾಗಾಗಿ ಈ ನೋವುಗಳನ್ನ ಅನುಭವಿಸಿದಂಥ ರಾಷ್ಟ್ರಗಳೆಲ್ಲ ಏನಿದೆ ಬಹುತೇಕ ಏಷ್ಯಾದಲ್ಲಿದೆ. ಸೊ ಹಾಗಾಗಿ ಭಾರತ ಏಷ್ಯಾದಲ್ಲಿರುವಂಥ ದೇಶಗಳು ಮತ್ತು ರಷ್ಯಾ, ಏನು ಈ ವೆಸ್ಟರ್ನ್ ಕಂಟ್ರೀಸ್ಗೆ, ಯುರೋಪ್ಗೆ ಮತ್ತು ಅಮೆರಿಕ ಸೆಡ್ ಹೊಡೆದು ನಿಂತ್ಕೊಂಡ ರಷ್ಯಾ, ಮತ್ತು ಚೈನಾ ಏನಿದೆ, ಬಹಳ ಒಂದು ರ್ಯಾಪಿಡ್ ಆಗಿ ಬೆಳೆದಿರುವಂಥ ಚೈನಾ, ಒಂದು ಫೀನಿಕ್ಸ್ ತರ ಅಕ್ಕಿ ತರ ಬೆಳೆದಿರುವಂಥ ಚೈನಾ. ನಾನು ಚೈನಾನ ಫೀನಿಕ್ಸ್ ಆಫ್ ಗ್ರೋತ್ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಗ್ರೋತ್ ಇದರಲ್ಲಿ ಫೀನಿಕ್ಸ್ ಅವರು. ಆಮೇಲೆ ರಿಸರ್ಕ್ಷನ್ ಅಲ್ಲಿ ವರ್ಲ್ಡ್ ನಂಬರ್ 1 ಅಂದ್ರೆ ಮತ್ತೆ ಎದ್ದೆ ನಿಂತ್ಕೊಂಡಿರೋದ್ರಲ್ಲಿ ಜಪಾನ್. ಸೊ ಅವರು ನ್ಯೂಕ್ಲಿಯರ್ ಬಾಂಬ್ ಅನುಭವಿಸಿದ್ವಿ ನಾವು ಏಷ್ಯಾದಲ್ಲಿರೋರು. ಸೊ ಈ ರಾಷ್ಟ್ರಗಳ ಒಕ್ಕೂಟಗಳ ಜೊತೆನಲ್ಲೇ ಭಾರತ ಇರೋದು ಬಹಳ ಒಳ್ಳೇದು. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಫ್ರೆಂಡ್ಶಿಪ್ ಇರ್ಬೋದು, ಬಟ್ ಆಸ್ಟ್ರೇಲಿಯಾದಲ್ಲಿ ಸಿಕ್ಕಾಪಟ್ಟೆ ರಿವೋಲ್ಟ್ ಆಗ್ತಾ ಇದೆ, ಇಂಡಿಯನ್ಸ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಐರ್ಲೆಂಡ್ ಅಲ್ಲಿ ಸಿಕ್ಕಾಪಟ್ಟೆ ಇಂಡಿಯನ್ಸ್ ಮಾಡಿದ್ರು, ಎಲ್ಲ ಓಕೆ. ಅವ್ರೇನಂದ್ರೆ ಆ ಕಾಲೋನಿಯಲ್ ನೇಚರ್ ಏನಿದೆ ಆಸ್ಟ್ರೇಲಿಯಾದಲ್ಲಿ, ಸೊ ಅದನ್ನ ಖಂಡಿತವಾಗ್ಲೂ ಅದ್ರಲ್ಲಿ ಕಂಟಿನ್ಯೂ ಆಗುತ್ತೆ. ಅಫ್ಕೋರ್ಸ್ ಕ್ರಿಕೆಟ್ ಅಲ್ಲಿ ನಾವು ಒಳ್ಳೆ ಸಂಬಂಧ ಇಟ್ಕೊಂಡು, ಬ್ರಿಟನ್ ಜೊತೆಲೂ ಇದೆ ಕ್ರಿಕೆಟ್ ಸಂಬಂಧ, ಆಸ್ಟ್ರೇಲಿಯಾ ಜೊತೆಲೂ ಇದೆ. ಆದ್ರೂ
ಅಲ್ಲಿ ಇಂಡಿಯನ್ಸ್ನ ಟಾರ್ಗೆಟ್ ಮಾಡೋದು ಬಿಟ್ಟಿಲ್ಲ. ಸೊ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಬಿಡಿ, ಅದು ಎಲ್ಲದಕ್ಕೂ ಸಾಫ್ಟ್ ಒಂಥರ ಕಂಟ್ರಿ. ಸೊ ಆ ಕಡೆ ಹೊರತುಪಡಿಸಿ ನಾವು ಭಾರತ ಆದಷ್ಟು ಇಲ್ಲಿ ಏಷ್ಯಾ ಕಂಟ್ರಿಗಳ ಜೊತೆ ಹೋಗೋದು ಬಹಳ ಒಳ್ಳೇದು ಅಂತ ಸೂಕ್ತ. ಇದರಲ್ಲಿ ಒಂದು ಕೊನೆಯದಾಗಿ ಏನು ಹೇಳಬೇಕು ಅಂತಂದ್ರೆ, ಜೊತೆಲಿ ಇಟ್ಕೊಂಡೆ ಮಾಡ್ತಾರೆ ಅನ್ನೋದಕ್ಕೆ ಯುಕ್ರೇನ್ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಯುಕ್ರೇನು ಒಂಥರ ಎಲ್ಲರಿಗೂ ಬೇಕಿರುವಂಥ ಒಂದು ಸ್ನೇಹಿತ, ಬಹಳ ಕ್ಲೋಸ್ ಆಗಿರುವಂಥದ್ದು ಒಂದು ಕಂಟ್ರಿ ಯುಕ್ರೇನು. ಈ ಎಲ್ಲ ಗುಂಪುಗಳ ಜೊತೆನೂ ಬಹಳ ಚೆನ್ನಾಗಿದೆ ವೆಸ್ಟರ್ನ್ ಕಂಟ್ರೀಸಲ್ಲಿ. ಸೊ ಯಾಕೆ ಅಂತಂದ್ರೆ ಆತ ಏನು ಜೆಲೆನ್ಸ್ಕಿ ಇದ್ದಾನೆ, ಒಂದು ಕಾಮಿಡಿಯನ್ನು, ಪ್ಲಸ್ ಅವನೊಂದು ಈ ಎಲ್ಲ ಗುಂಪಲ್ಲೂ ಒಬ್ಬ ಇರ್ತಾನೆ, ಅವ್ನ ಕಂಡ್ರೆ ಎಲ್ಲರಿಗೂ ಇಷ್ಟ ಆಗ್ತಾ ಇರುತ್ತೆ. ಬಾರ ಮಗ, ಅವನ್ನ ಯಾರು ಏನೂ ಅನ್ನಕ್ಕೆ ಹೋಗಲ್ಲ. ಈ ಮನೆಯಲ್ಲಿ ಕೊನೆಯ ಮಕ್ಕಳು ಇರ್ತಾರಲ್ಲ, ಆ ರೀತಿ ಯುಕ್ರೇನ್ ಈ ಯುರೋಪಿಯನ್ ಯೂನಿಯನ್ ಅಲ್ಲಿ ಮತ್ತೆ ನೇಟೋಗಿನ್ನೂ ಸೇರಿಸ್ಕೊಂಡಿಲ್ಲ ಅಲ್ಲಿ. ಸೊ ಆದ್ರೂ ಅವನು ಬಹಳ ಆಸ್ತಿವಂತನಾಗಿದ್ದ. ಆದ್ರೆ ಅವನ ಆಸ್ತಿ ಬಗ್ಗೆ ಅವನಿಗೆ ಗೊತ್ತಿರಲಿಲ್ಲ. ಒಂದು ನ್ಯೂಕ್ಲಿಯರ್ ಬಾಂಬ್ನ ಬಿಟ್ಕೊಟ್ಬಿಟ್ಟು ಬಡವನಾಗಿದ್ದ ಯುಕ್ರೇನ್. ಆದ್ರೆ ಅವನ ಹತ್ರ ಇರುವಂತ ಖನಿಜಗಳೇನಿದೆ, ರೇರ್ ಅರ್ತ್ ಮಿನರಲ್ಸ್, ಅದು ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ರಷ್ಯಾ. ಸಿಕ್ಕಾಪಟ್ಟೆ ಇದೆ ಖನಿಜಗಳು. ಇವನ ಹತ್ರ ಇರೋ ಖನಿಜಗಳು ಇವನಿಗೇನು ಯೂಸ್ ಆಗಲ್ಲ. ಇವ್ನು ನ್ಯೂಕ್ಲಿಯರ್ ಬಾಂಬ್ ಕಂಟ್ರಿನೂ ಆಗಿಲ್ಲ, ಬಿಟ್ಕೊಟ್ಬಿಟ್ಟ ಇವನು. ರಷ್ಯಾ ಜೊತೆ ಸೈಲ್ ಮಾಡ್ಬಿಟ್ಟ. ಅವಾಗ ಇವನ ಹತ್ರ ಇರೋದು ಹೆಂಗ್ ಲಪ್ಟಾಯಿಸೋದು? ಎಲ್ರಿಗೂ ಬೇಕಾಗಿರೋನು, ಒಳ್ಳೆಯವನು ಇವನು ಕಂಡ್ರೆ ಎಲ್ಲರಿಗೂ ಇಷ್ಟ, ಮುದ್ದಾಗಿದ್ದಾನೆ, ಗುಂಡಿಗಿದ್ದಾನೆ. ಅಂದ್ರೆ ನಾನು ಡೈರೆಕ್ಟಾಗಿ ಇಲ್ಲಿ ಜೆಲೆನ್ಸ್ಕಿ ಬಗ್ಗೆ ಹೇಳ್ತಲ್ಲ. ಸೊ ಆ ರೀತಿ ಒಂದು ಗುಂಪು ಇರುವಂಥ ಹುಡುಗನ ಬಗ್ಗೆ ಹೆಂಗಿದ್ ಮಾಡೋದು ನೋಡಿ. ಜೋ ಬೈಡನ್ ಬೀಜ ಬಿತ್ಬಿಟ್ಟು ಹೋದ್ರೆ ಅದನ್ನ ಇವಾಗ ಫಸಲು ಅದಕ್ಕೆ ಗಿಡನ ಹಾಕಿ, ಅದಕ್ಕೆ ಗೊಬ್ಬರ ಹಾಕಿ, ಗಿಡ ಮಾಡಿ, ಅದನ್ನ ಮರ ಮಾಡಿ ಕಟ್ ಮಾಡ್ಕೊಳ್ಳೋದಕ್ಕೆ ಟ್ರಂಪ್ ಬಿತ್ತಿದ ಕೆಲಸ ಮಾಡ್ತಾ ಇದಾರೆ. ಏನ್ ಮಾಡೋದು ಅಂತಂದ್ರೆ, ಇವನ ಹತ್ರ ರೇರ್ ಅರ್ತ್ ಮಿನರಲ್ಸ್ನ ಡೈರೆಕ್ಟ್ ನಮ್ಗೆ ಇಷ್ಟು ಕೊಡೋದ್ರೆ ಅವ್ನು ಕೊಡಕ್ಕಾಗಲ್ಲ. ಹೆಂಗೆ ವಸೂಲಿ ಮಾಡೋದು? ಈಗ ಅವನಿಗಿರೋ ಪಕ್ಕದಲ್ಲಿರುವಂಥ ದುಶ್ಮನ್ ಕಂಟ್ರಿ ಯಾವುದು? ರಷ್ಯಾ. ಕ್ರಿಮಿಯಾ ಅಂತ ಏನು ಜಾಗ ಇದೆ, ಇದನ್ನ 2014 ಆಕ್ರಮಿಸ್ಕೊಂಡಿತ್ತು. ಆಗ ಬಿಟ್ಬಿಟ್ಟಿದ್ರು ಯುಕ್ರೇನ್ ಅವರು. ಮತ್ತೆ ಅವನು ನುಗ್ಗಬೇಕು ಅಂತಂದ್ರೆ ಅವ್ನು ಹೇಳ್ಕೊಂಡೇ ಬರ್ತಾ ಇದ್ದ ಅಲ್ಲಿ ಪುಟಿನ್ ಅವರು. ಏನಾದರೂ ನೇಟೋಗೆ ಸೇರ್ಕೊಂಡ್ರೆ ನಮ್ಮ ಅಕ್ಕಪಕ್ಕ ಕಂಟ್ರಿಗಳಿದೆ, ನಮ್ಮ ಬಾರ್ಡರಿಂಗ್ ಕಂಟ್ರಿಗಳು, ಫಿನ್ಲ್ಯಾಂಡ್ ಇರ್ಬೋದು, ನಾರ್ವೆ ಮೇಲ್ಗಡೆಗೆ ಸ್ವೀಡನ್, ಅಥವಾ ಈ ಕಡೆ ಇಲ್ಲಿ ಕೆಳಗಡೆ ಏನು ಪೋಲ್ಯಾಂಡ್, ಲಿಥುವೇನಿಯಾ, ಇವೆಲ್ಲ ಸಣ್ಣ ಪುಟ್ಟ ಕಂಟ್ರಿಗಳಿದೆ, ಮತ್ತು ಯುಕ್ರೇನ್. ಇದು ಯಾರೇನೋ ನೇಟೋಗೆ ಸೇರ್ಕೊಂಡ್ರು ನಾವು ಆ ದೇಶದೊಳಗೆ ನುಗ್ತೀವಿ. ಈ ಬಾರ್ಡರಿಂಗ್ ಕಂಟ್ರಿಗಳು ನೇಟೋಗೆ ಹೋಗ್ಬಾರ್ದು, ಎಸ್ಪೆಷಲಿ ಯುಕ್ರೇನ್ ಅಂತೂ ಹೋಗ್ಲೇಬಾರ್ದು. ಯಾಕೆಂದ್ರೆ ಆ ಕ್ರಿಮಿಯಾ ಅನ್ನೋ ಜಾಗ ಇದೆಯಲ್ಲ, ಅದನ್ನ ಆಕ್ರಮಿಸ್ಕೊಂಡಿದ್ದು ರಷ್ಯಾದವರು. ಆ ಕ್ರಿಮಿಯಾ ಸುತ್ತಮುತ್ತಲು ಸಿಕ್ಕಾಪಟ್ಟೆ ಆಯಿಲು ಮತ್ತೆ ಖನಿಜಗಳಿದೆಯಂತ ಅಲ್ಲಿ ಕೆಳಗಡೆ ಬಾಟಮ್ ಅಲ್ಲಿ. ಸೊ ಒಂದು ಸುತ್ತಲೂ ಸಮುದ್ರದಲ್ಲಿ. ಸೊ ಅದನ್ನ ಪುಟಿನ್ ತಗೊಂಡ್ಬಿಟ್ಟಿದ್ದ. ಇದು ಏನು ಹೇಳ್ತದ, ನೇಟೋ ಹೊಡಿತೀನಿ ನಾನು ನೋಡ್ರೆ ಅಂತ ಅಂದ್ಬಿಟ್ಟು ಇವ್ರೇನ್ ಮಾಡಿದ್ರು, ಚೂ ಬಿಡ್ಬೇಕಲ್ಲ ಪುಟಿನ್ನ. ನೇಟೋ ಸೇರ್ಸ್ಕೊಂತೀವಿ ಅಂತ ಹೇಳಕ್ ಶುರು ಮಾಡೋರು. ಯಾರನ್ನ? ಜೆಲೆನ್ಸ್ಕಿನ. ಸುಮ್ಮನೆ ಅದನ್ನ ಮೀಟಿಂಗಿಗೆ ಕರೆಯೋದು, ಅವ್ರ ದೇಶ ಕರ್ಸ್ಕೊಳ್ಳೋದು, ಮೀಟಿಂಗ್ ಮಾಡೋದು, ಯುರೋಪಿಯನ್ ಯೂನಿಯನ್ ಅಲ್ಲಿ ಮೀಟಿಂಗ್ ಮಾಡಿಸೋದು, ನೇಟೋ ಚೀಫ್ಗಳನ್ನ ಮೀಟ್ ಮಾಡೋದು, ಅಮೆರಿಕಾದವ್ರು ಕರ್ಸ್ಕೊಂಡು ಮೀಟ್ ಮಾಡೋದು, ನೇಟೋ ಬಗ್ಗೆ ಮಾತಾಡೋದು. ಈ ರೀತಿ ಒಂದು ಫುಲ್ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಫುಲ್ ದೊಡ್ಡ ನ್ಯೂಸ್ ಮಾಡಿ ನೇಟೋ ಯುಕ್ರೇನ್ ಎರಡು ಸೇನೆ ಮಸ್ತಾಗಿ ಹೋಗ್ಬೇಕು ಅಂತಾಗೋದು. ಆ ಥರ ಮಾಡಿದ್ರು. ಅಲ್ಲಿ ಪುಟಿನ್ ನಿದ್ದೆ ಕೆಡಿಸಿದ್ರು. ಪುಟಿನ್ ಅಟ್ಯಾಕ್ ಮಾಡ್ತೀನಿ ಶುರು ಮಾಡ್ದ. ಅವ್ನು ಅಟ್ಯಾಕ್ ಮಾಡೋ ಥರ ಮಾಡಿದ್ರು ಪುಟಿನ್ ಯುಕ್ರೇನ್ ಒಳಗಡೆ. ನುಗ್ಗಿದ್ಮೇಲೆ ಇವಾಗ ಏನು ಮಾಡ್ತಾ ಇದಾರೆ, ಡೈರೆಕ್ಟಾಗಿ ಖನಿಜಗಳು ತೊಗೊಳಕ್ಕಾಗಲಿಲ್ವಲ್ಲ, ಈಗ ಅವ್ನು ನುಗ್ಬಿಟ್ಟು ಒಳಗಡೆ ಒಂದೊಂದಷ್ಟು ಆಕ್ರಮಿಸ್ಕೊಂಡ್ಬಿಟ್ಟ. ಈಗ ಹೆಚ್ಚು ಕಮ್ಮಿ 20% ಯುಕ್ರೇನ್ನ ಆತ ಆಕ್ರಮಿಸ್ಕೊಂಡಿದ್ದಾನೆ ಪುಟಿನ್. ಈಗ ಶಾಂತಿ ಒಪ್ಪಂದ ಮಾಡಿಸ್ತೀನಿ ನಿನಗೆ, ನಾವು ಬೇರೆ ಒಂದಷ್ಟು ಮಿಲಿಟರಿ ಖರ್ಚು ಮಾಡಿದೀವಿ, ನೀನು ಹೊಡೆಯೋಕೆ ಮಿಸೈಲ್ಸ್, ಪೇಟ್ರಿಯಾಟ್ ಮಿಸೈಲ್ಸ್ ಕೊಟ್ಟಿದ್ದೀವಿ ಅಂತ ಅಮೆರಿಕಾದವರು, ನಾವು ಟ್ಯಾಂಕರ್ಗಳು ಇನ್ನೊಂದಷ್ಟು ಕೊಟ್ಟಿದ್ದೀವಿ ಅಂತ ಯುರೋಪಿಯನ್ ಯೂನಿಯನ್ ಅವರು ಇಬ್ರು ಸೇರ್ಕೊಂಡು ನಾವು ಒಂದಷ್ಟು ಖರ್ಚು ಮಾಡಿಸ್ಬಿಟ್ಟು ಅವ್ನು ಯುದ್ಧ ಮಾಡಿಸ್ಬಿಡೋದು. ಅವನೇ ಬಂದು ಇವ್ನು ಹೊಡೆಯೋ ಥರ ಮಾಡೋದು. ಇವ್ರು ಹೋಗಿ ಆಮೇಲೆ ಅದನ್ನ ಹೊಡೆಯೋದನ್ನ ನಿಲ್ಲಿಸೋದಕ್ಕೆ ಶಾಂತಿ ಮಾತುಕತೆ ಅಂತ ನಿಂತ್ಕೊಳ್ಳೋದು. ಹೆಂಗಿದೆ ನೋಡಿ ಇದೆಲ್ಲ, ಫಿಲ್ಮ್ಗಳಲ್ಲಿ ನೋಡಿರ್ತೀರ ನೀವು, ಇದು ವರ್ಲ್ಡ್ ಸ್ಟೇಜಲ್ಲಿ ರೀತಿ ನಡೆಯುತ್ತೆ. ಮಾಡಿಬಿಟ್ಟು ಈಗ ಅವನ್ನ ಶಾಂತಿ ಒಪ್ಪಂದ ಕೂಡಿಸ್ಬಿಟ್ಟು 50% ಖನಿಜ ನಮಗೆ ಕೊಡಬೇಕು, 50% ಖನಿಜ ನೀನು ಇಟ್ಕೊ. ಆ 50%ನಲ್ಲೂ ಎಲ್ಲ ನಾವು ಆಯಿಲು ಸೌದಿ ಅರೇಬಿಯಾ ತಗೊಳ್ತೇವೆ, ಇನ್ನೊಂದಷ್ಟು ಗೋಲ್ಡ್ಗಳು ಅಮೆರಿಕ ತಗೊಳುತ್ತೆ, ಚೈನಾನು ಸೇರ್ಕೊಂಡ್ಬಿಡ್ತೀವಿ, UAE ಸೇರ್ಕೊಂಡಿದೆ, ಸೌದಿ ಅರೇಬಿಯಾ ಸೇರ್ಕೊಂಡಿದೆ, ಈಗ ಫ್ರಾನ್ಸು ಸೇರ್ಕೊಂಡಿದೆ, ಬ್ರಿಟನ್, ಜರ್ಮನಿ, ಇವರೆಲ್ಲ ಕೇಳ್ತಾ ಇದ್ದಾರೆ. ಟಾಪ್ ಬಿಗ್ 3 ಆಫ್ ಯುರೋಪ್ ಫ್ರಾನ್ಸ್, ಜರ್ಮನಿ ಮತ್ತೆ ಬ್ರಿಟನ್. ಸೊ ಇವರೆಲ್ಲ ಸೇರ್ಕೊಂಡು ಒಂದು ಕಾನ್ಸರ್ಟೇಟ್ ಮಾಡ್ಕೊಂಡು ಗ್ರೂಪ್ ಅದನ್ನ ಶಾಂತಿ ಒಪ್ಪಂದ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಪುಟಿನ್ ಕರೆಸಿ ಎಲ್ಲ ಮಾತಾಡಿದ್ರು ಅಲಾಸ್ಕಾದಲ್ಲಿ. ಅದು ಸಕ್ಸಸ್ಫುಲ್ ಆಗಲಿಲ್ಲ. ಅವತ್ತೇ ಎಲ್ಲರಿಗೂ ಗೊತ್ತಿತ್ತು, ಆಲ್ಮೋಸ್ಟ್ ಇಟ್ ವಾಸ್ ವೆಲ್ ನೋನ್ ಫಾರ್ ಎವ್ರಿಬಡಿ ಇದು ನಡೆಯೋದಿಲ್ಲ ಅಂತ. ಇನ್ನೂ ಒಳ್ಳೆ ಲೈಸೆನ್ಸ್ ಕೊಟ್ಟು ಕಳಿಸ್ತಾ ಆಕ್ಚುಲಿ ಟ್ರಂಪ್ ಪುಟಿನ್ಗೆ, ಇನ್ನೂ ಜಾಸ್ತಿ ಹೊಡಿ ಅಂತ. ಆ ಎಪ್ಪಲ್ ಅಲಾಸ್ಕಾದ ಶೃಂಗಸಭೆ ಮಾಡಿದ ನಂತರ ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾನೆ. ಇಲ್ಲಿ SCO ಸಮಿಟ್ ನಡೀತದೆ, ಅಲ್ಲಿ ಬಾಂಬ್ಗಳು, ಡ್ರೋನ್ಗಳು ದಾಳಿಯಾಗಿ 11 ಜನ ಸತ್ತೋಗ್ಬಿಟ್ರು ಕೀವಲ್ಲಿ. ಒಂದೇ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ನ ಉಳಿಸಾಕಿದ್ರು. ಸೊ ಈ ರೀತಿ ಜಾಸ್ತಿ ಹೊಡಿಯೋಕೆ ಲೈಸೆನ್ಸ್ ಸಿಕ್ಬಿಡ್ತು ನೋಡಿ. ಈ ರೀತಿ ವರ್ಕ್ ಮಾಡೋದು ಅಮೆರಿಕನ್ಸು. ಯುಕ್ರೇನ್ಗೆ ಏನು ಮಾಡಿದ್ದಾರೆ ಅದೇ ರೀತಿ. ದೊಡ್ಡ ಎಕ್ಸಾಂಪಲ್. ಯುಕ್ರೇನ್ಗೆ ಹೆಂಗೆ ಜೊತೆಲಿ ಇದ್ಕೊಂಡೇ ಹೊಡೆದ್ರು, ಫ್ರೆಂಡು ಅಂತ ಭುಜದ ಮೇಲೆ ಕೈಲಿ ಹಾಕೊಂಡು. ಅದು ಅಮೆರಿಕನ್ ನೀತಿ. ಅದಕ್ಕೆ ಇತ್ತೀಚೆಗೆ ಫಿಲಮೇಟರ್ ಜಾನ್ ಅಬ್ರಾಮ್ ಅಂತ ಹೇಳೋರು, ನಾವು ಇದರಲ್ಲಿ ಜನ್ಮದಲ್ಲಿ ರಿಪೋರ್ಟ್ ಮಾಡಿದ್ದೀವಿ. ಇಫ್ ಅಮೆರಿಕಾ ಈಸ್ ಎನಿಮಿ ಟು ಯು, ಯು ವಿಲ್ ಹ್ಯಾವ್ ಲಿಟಲ್ ಪ್ರಾಬ್ಲಮ್, ಲಿಟಲ್ ಡೇಂಜರಸ್. ಇಫ್ ಅಮೆರಿಕಾ ಇಸ್ ಫ್ರೆಂಡ್ ಟು ಯು, ಇಟ್ ಈಸ್ ದ ಮೋಸ್ಟ್ ವರ್ಸ್ಟ್ ಥಿಂಗ್. ಅಂದರೆ ಸಿಕ್ಕಾಪಟ್ಟೆ ಇದು ಅಂತ. ಸೊ ಆ ರೀತಿ ಒಂದು ವಾಕ್ಯ ಹೇಳಿದ್ರು. ಅದು ಭಾಳ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಮೆರಿಕಾಗೆ. ಸೊ ಇದಿಷ್ಟು ಅಮೆರಿಕನದು ಡೀಪ್ ಸ್ಟೇಟು ಎಲ್ಲ ತಂತ್ರ ಮಾಡೋದು ಇದ್ರ ಬಗ್ಗೆ, ಮತ್ತೆ ಯುಕ್ರೇನಿಗೆ ಮಾಡಿರುವಂಥದ್ದು, ಮತ್ತೆ ಭಾರತಕ್ಕೆ ಇನ್ನೂ ಮುಂದೆ ಭಾಳಷ್ಟು ತೊಂದರೆಗಳು ಕೊಡ್ತಾರೆ. ಇಲ್ಲಿಗೆ ನಿಲ್ಸಲ್ಲ, ಇದು ಇನ್ನೂ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಸೊ ಇದೆಲ್ಲ ಹೇಳ್ತಾ ಈ ವಿಡಿಯೋದಲ್ಲಿ ನಿಮಗೆ ಭಾಳಷ್ಟು ಉಪಯುಕ್ತ ಮಾಹಿತಿಗಳು ಸಿಕ್ಕಿದೆ ಅಂತ ಅನ್ಕೊತೀನಿ. ದಯವಿಟ್ಟು ಇದು ನನ್ನ ಪರ್ಸನಲ್ ಚಾನಲ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮ ಜನಮತಲ್ಲ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು ಆಗ್ತಾ ಇರ್ತೀವಿ. ದಯವಿಟ್ಟು ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಶುಭ ದಿನ, ನಮಸ್ಕಾರ.